ಹಲೋ ಫ್ರೆಂಡ್ಸ್, ನಮಗೆಲ್ಲರಿಗೂ ಅಟ್ ಎಕ್ಸಾಮ್ ಐಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್ KS 384 ಇಂಟರ್ವ್ಯೂನ ಕೊಟ್ಟಿದ್ದೇನೆ. ಏನಂದರೆ ಎಕ್ಸಾಮ್ ಐಸ್ ಅಕಾಡೆಮಿ ವತಿಯಿಂದ ನಾವೇನು ಮಾಡ್ಕೊಂಡಿದ್ದೇವೆ ಅಂದರೆ ವಿರಾಟ್ 250+ ಎಂಬುವ ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡ್ಕೊಂಡಿದ್ದೇವೆ. ಸೊ ಈ ಟೆಸ್ಟ್ ಸೀರೀಸ್ನ ಭಾಗವಾಗಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಫ್ರೀಯಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇದು ವಿರಾಟ್ 250 ಅಂದರೆ ಏನಂದರೆ ಔಟ್ ಆಫ್ 400 ಪ್ರಿಲಿಮ್ಸಲ್ಲಿ 250 ಸ್ಕೋರ್ ಮಾಡೋದು. ಯಾವಾಗ 250 ಸ್ಕೋರ್ ಬರುತ್ತೆ ಪ್ರಿಲಿಮ್ಸ್ ಆದಮೇಲೆ ನೀವು ಮೇನ್ಸಿಗೆ ರಿಗರಸ್ ಆಗಿ ಮತ್ತು ಇಂಟೆನ್ಸಿವ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ಹಿಂದಿನಂತೆ ಆಲ್ರೆಡಿ ನಾನು 2 ಕ್ಲಾಸಸ್ಸನ್ನು ಚರ್ಚೆ ಮಾಡಿದ್ದೇನೆ. ಈಗ 3rd ಕ್ಲಾಸಲ್ಲಿ ನಾನು ಕ್ವಶನ್ಸ್ 21 ಇಂದ 30 ಕ್ವಶನ್ವರೆಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಕ್ಲಾಸ್ನ ಫಸ್ಟ್ ಕ್ವಶನ್ ಏನಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪರ್ಟಿಕ್ಯುಲರ್ಲಿ ಫೇಮಸ್ ಫಾರ್ ರಿಚ್ ಡೆಪಾಸಿಟ್ಸ್ ಆಫ್ ಮೆನಿ ರೇರ್ ಮಿನರಲ್ಸ್ ಅಂತೇಳಿ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಒಂದನೇದು ಸೌತ್ ಆಫ್ರಿಕಾ, ಸೆಕೆಂಡ್ ನ್ಯೂಜಿಲ್ಯಾಂಡ್, ಥರ್ಡ್ ಮೆಕ್ಸಿಕೋ, ಫೋರ್ತ್ ಸೌತ್ ಅಮೆರಿಕಾ ಅಂತೇಳಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ 4 ಆಪ್ಷನ್ಸ್ಗಳಲ್ಲಿ ರೇರ್ ಅರ್ತ್ ಮಿನರಲ್ಸ್ಗೆ ಡೆಪಾಸಿಟ್ಸ್ ನೋಡಿದಾಗ ಸೌತ್ ಆಫ್ರಿಕಾ ಎಂಬುದು ಸರಿಯಾದ ಉತ್ತರ ಆಗಿದೆ. ಸೊ ಫ್ರೆಂಡ್ಸ್, ಏನಂದರೆ ಈ ಸೌತ್ ಆಫ್ರಿಕಾ ಕಂಟ್ರಿ ಇದೆಯಲ್ಲ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ರೇರ್ ಮಿನರಲ್ಸ್ನ ಹೊಂದಿರುವಂಥ ಒಂದು ಪ್ರಮುಖ ಕಂಟ್ರಿ ಆಗಿದೆ. ಅಲ್ಲಿ ಪ್ಲಾಟಿನಮ್ ಗ್ರೂಪ್ ಆಫ್ ಮೆಟಲ್ ಸಿಗ್ತವೆ, ಕ್ರೋಮಿಯಂ ಸಿಗುತ್ತೆ, ವೆನಿಡಿಯಂ ಸಿಗುತ್ತೆ, ಮ್ಯಾಗ್ನೀಸ್ ಸಿಗುತ್ತೆ, ಮತ್ತು ಇತರೆ ರೇರ್ ಅರ್ತ್ ಎಲಿಮೆಂಟ್ ಸಿಗುತ್ತೆ. ಮತ್ತು ಬೇರೆ ಕಂಟ್ರೀಸ್ ಆಪ್ಷನ್ಸ್ನ ನಾವು ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ ನ್ಯೂಜಿಲ್ಯಾಂಡ್ ಎಂಬುದು ಗೋಲ್ಡ್, ಸಿಲ್ವರ್ ಮತ್ತು ಇಂಡಸ್ಟ್ರಿಯಲ್ ಮಿನರಲ್ಸ್ಗೆ ಫೇಮಸ್ ಇದೆ. ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಮತ್ತು ಲೈಮ್ ಸ್ಟೋನ್. ಆಮೇಲೆ ಮೆಕ್ಸಿಕೋ ಬಂದಾಗ ಏನಂದರೆ ಅವರು ಸಿಲ್ವರ್, ಗೋಲ್ಡ್ ಮತ್ತು ಕಾಪರ್, ಜಿಂಕಿಗೆ ಫೇಮಸ್ ಇದೆ. ನೆಕ್ಸ್ಟ್ ಸೌತ್ ಅಮೆರಿಕಾ ಬಂದಾಗ ಏನಂದರೆ ಲಿಥಿಯಮ್, ಕಾಪರ್ ಮತ್ತು ಐರನ್ಗೆ ಫೇಮಸ್ ಇದೆ. ಸೊ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೌತ್ ಆಫ್ರಿಕಾ ಆಗಿದೆ. ನಮಗೆ ಇಲ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ ಏನಂದರೆ ಕರೆಂಟ್ ಅಫೇರ್ಸಲ್ಲಿ ಸೀರೀಸ್ ಆಫ್ ಆರ್ಟಿಕಲ್ ಬರುವಂಥದ್ದು ರೇರ್ ಅರ್ತ್ ಎಲಿಮೆಂಟ್ ಮೇಲೆ ಬರ್ತಾವೆ. ಫ್ರೆಂಡ್ಸ್, ಈ ರೇರ್ ಅರ್ತ್ ಎಲಿಮೆಂಟ್ ಏನಿದಾವಲ್ಲ ಇವುಗಳನ್ನು ಗ್ರೂಪ್ ಆಫ್ 17 ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಏನಂದರೆ 15 ಲ್ಯಾಂಥನೈಡ್ ಸೇರಿ ಲ್ಯಾಂಥನೈಡ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ನಾವು ಪಿರಿಯಾಡಿಕ್ ಟೇಬಲ್ ಕರಿತೀವಲ್ಲ ಅದು 15 ಪ್ಲಸ್ ಏನಂದರೆ ಸ್ಕ್ಯಾಂಡಿಯಂ ಮತ್ತು ಎಟ್ರಿಯಂ ಸೇರಿ ಟೋಟಲ್ 17 ಗ್ರೂಪ್ ಆಫ್ ಎಲಿಮೆಂಟ್ಸ್ ನಾವೇನಂತ ಕರಿತೀವಿ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವುಗಳ ಯೂಸ್ಗಳು ಬಂದಾಗ ಎದರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಹೈಲಿ ಸ್ಪೆಸಿಫೈಡ್ ಮ್ಯಾಗ್ನೆಟ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಇತ್ತೀಚೆಗೆ ಇವುಗಳನ್ನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದಾವಲ್ಲ ಅವುಗಳಲ್ಲೂ ಕೂಡ ಭಾಳ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಲೇಸರ್ಸ್ಗಳು ಯೂಸ್ ಮಾಡ್ತಾರೆ. ಮತ್ತು ವಿಂಡ್ ಟರ್ಬೈನ್ಸ್ ಇರ್ತಾವಲ್ಲ, ವಿಂಡ್ ಟರ್ಬೈನ್ಸಲ್ಲೂ ಕೂಡ ಇವುಗಳನ್ನು ಬಹಳ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಜಗತ್ತಿನಲ್ಲಿ ನೋಡಿದಾಗ ಅಕಾರ್ಡಿಂಗ್ ಟು US ಜಿಯೋಲಾಜಿಕಲ್ ಸರ್ವೆ ಇದೆಯಲ್ಲ, US ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಚೈನಾದವರು ಅತಿ ಹೆಚ್ಚು ರೇರ್ ಅರ್ತ್ ಎಲಿಮೆಂಟ್ ಜಗತ್ತಿನಲ್ಲಿ ಹೊಂದಿದ್ದಾರೆ. ಅದರ ಜೊತೆಗೆ ಏನಂದರೆ ಬ್ರೆಜಿಲ್ ಕೂಡ ಬಹಳ ಫೇಮಸ್ ಇದೆ, ನಿಮ್ಗೆ ಗೊತ್ತಿರಬೇಕು. ಭಾರತದಲ್ಲಿ ಕೂಡ ಏನಂದರೆ ರೇರ್ ಅರ್ತ್ ಎಲಿಮೆಂಟನ್ನು ನಾವು ನೋಡ್ತೀವಿ, ನಮ್ಮ ದೇಶದಲ್ಲೂ ಇದೆ ಅಂತ ಹೇಳಿ ಗೊತ್ತಿರಬೇಕು. ಅದಾದಮೇಲೆ ನೆಕ್ಸ್ಟ್ ಏನಂದರೆ ನಮಗೆ ಈ ಒಂದು ಆಸ್ಪೆಕ್ಟ್ಸ್ನ ನಾವು ನೀಟಾಗಿ ರೇರ್ ಅರ್ತ್ ಎಲಿಮೆಂಟ್ನ ನಾವು ನೋಡ್ಕೊಂಡು ಹೋದರೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ರಿಮೈಂಡರ್ ಏನಂದರೆ 2026 UPSC ಸಿವಿಲ್ ಸರ್ವಿಸ್ ಪ್ರಿಲಿಮ್ಸಲ್ಲಿ ರೇರ್ ಅರ್ತ್ ಎಲಿಮೆಂಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಮುಂದೆ ಬರುವಂಥ KS ಎಕ್ಸಾಮ್ ಆಗಿರ್ಬೋದು, ನೆಕ್ಸ್ಟ್ ಬರುವಂತಹ ಏನಂದರೆ KE ಎಕ್ಸಾಮ್ಸ್ ಆಗಿರ್ಬೋದು, ಮತ್ತು ಇತರ KPSC ಎಕ್ಸಾಮಲ್ಲಿ ನಾವು ರೇರ್ ಅರ್ತ್ ಎಲಿಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಅದಲ್ಲದೆ ಏನಂದರೆ ಕೋಬಾಲ್ಟ್ ಮೇಲೆ ಕೂಡ UPSCಯಲ್ಲಿ ಒಂದು ಕ್ವಶನ್ ಇತ್ತು. ಕೋಬಾಲ್ಟ್ ಅತಿ ಹೆಚ್ಚು ಎಲ್ಲಿ ಸಿಗುತ್ತೆ ಅಂತೇಳಿ. ಸೊ ಕಾಂಗೋದಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಕಾಂಗೋದಲ್ಲಿ ಸಿಗುತ್ತೆ. ಸೊ ಯಾವ ಒಂದು ಕಂಟ್ರಿ ನ್ಯೂಸಲ್ಲಿ ಮಿನರಲ್ಸ್ಗೋಸ್ಕರ ನ್ಯೂಸಲ್ಲಿ ಇರುತ್ತಲ್ಲ ಅದನ್ನು ನಾವು ನೀಟಾಗಿ ಎಕ್ಸಾಮ್ ದೃಷ್ಟಿಯಿಂದ ನೋಡ್ಕೋಬೇಕು ಅನ್ನೋದು ಇದರಿಂದ ಪಾಠವಾಗಿದೆ. ಫ್ರೆಂಡ್ಸ್, ನೆಕ್ಸ್ಟ್ 22nd ಕ್ವಶನ್ ಏನಿದೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಆರ್ ಕಾಮನ್ ಟು ದ ಕಾಯಿನ್ಸ್ ಇಶ್ಯೂಡ್ ಬೈ ಇಂಡೋ ಗ್ರೀಕ್ ಆ್ಯಂಡ್ ಕುಶಾನ ರೂಲರ್ಸ್ ಅಂತೇಳಿ. ಅಂದರೆ ಕುಶಾನರ ಮತ್ತು ಇಂಡೋ ಗ್ರೀಕ್ ರಾಜಮನೆತನಗಳ ಕಾಯಿನ್ಸ್ಗಳ ನಡೆಯುವಂತಹ ಕಾಮನ್ ಫೀಚರ್ಸ್ ಏನಾಗಿತ್ತು ಎಂಬುದು ಕ್ವಶನ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ಏನಂದರೆ 4 ಫೀಚರ್ಸ್ ಕೊಟ್ಟಿದ್ದಾರೆ. ಕ್ವಶನ್ ಏನಿದೆ, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ಅಂತ ಹೇಳಿದೆ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ನೋಡೋದಾದರೆ ನಾವು ಈ 4 ಸ್ಟೇಟ್ಮೆಂಟ್ನ ಫಸ್ಟ್ ಅನಲೈಸ್ ಮಾಡುವ. ಏನಾಗಿದೆ, ಇಫಿಗೀಸ್ ಆಫ್ ಗ್ರೀಕ್ ಆ್ಯಂಡ್ ಇಂಡಿಯನ್ ಡೈಟೀಸ್ ಅಂತೇಳಿ. ಫ್ರೆಂಡ್ಸ್, ಅಂದರೆ ದೇವತೆಗಳ ನಾವೇನಂದರೆ ಇಂಡೋ ಮತ್ತು ಕುಶಾನರ ಕಾಲದಲ್ಲಿ ಎರಡೂ ರಾಜಮನೆತನಗಳಲ್ಲಿ ನಾವೇನಂದರೆ ದೇವತೆಗಳ ಪ್ರತಿಮೆಗಳನ್ನು ನೋಡ್ತೀವಿ. ಸೊ ಹಾಗಾಗಿ ಗ್ರೀಕ್ ದೇವತೆಗಳಾಗಿರುವಂಥ ಜೇಯಸ್ ಆಗಿರ್ಬೋದು, ಹೇಲಿಯಸ್ಗಳನ್ನು ನಾವು ಗ್ರೀಕ್ ಕಾಯಿನ್ಗಳಲ್ಲಿ ನೋಡ್ತೀವಿ. ಅದೇ ರೀತಿ ಇಂಡಿಯನ್ ದೇವತೆಗಳಾಗಿರುವಂಥ ಶಿವ, ಬುದ್ಧ ಮತ್ತು ಸ್ಕಂದಗಳನ್ನು ಭಾರತೀಯ ಕಾಯಿನ್ಸ್ಗಳಲ್ಲಿ ನೋಡ್ತೀವಿ. ಹಾಗಾಗಿ ಸ್ಟೇಟ್ಮೆಂಟ್ 1 ಎಂಬುದು ಕಾಮನ್ ಫೀಚರ್ ಆಗಿದೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಬೈಲಿಂಗ್ವಲ್ ಕಾಯಿನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಬೈಲಿಂಗ್ವಲ್ ಕಾಯಿನ್ಸ್ ಬಂದಾಗ ಇದು ಸರಿಯಾದ ಆಪ್ಷನ್ ಆಗಿದೆ. ಯಾಕಂದರೆ ಗ್ರೀಕ್ ಮತ್ತು ನಾವೇನಂದರೆ ಪ್ರಾಕೃತ
ಲ್ಯಾಂಗ್ವೇಜ್ ಅನ್ನು ನಾವು ಆ ಕಾಯಿನ್ಸ್ಗಳಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಬೈಲಿಂಗ್ವಲ್ ಇದು ಅನ್ನೋದು ಕೂಡ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಆಪ್ಷನ್ ಸಿ ಯೂಸ್ ಆಫ್ ಗೋಲ್ಡ್ ಮತ್ತೆ ಕಾಪರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್ ಇಲ್ಲಿ ಏನಾಗಿದೆ ಅಂದ್ರೆ ಆಪ್ಷನ್ 3 ಎಂಬುದು ರಾಂಗ್ ಆಗಿದೆ. ಯಾಕಂದ್ರೆ ಕುಶಾಣರು ಗೋಲ್ಡ್ ಕಾಯಿನ್ಸ್ನ ಅತಿ ಹೆಚ್ಚು ಗೋಲ್ಡ್ ಕಾಯಿನ್ಸ್ನ ಯೂಸ್ ಮಾಡಿದವರು ಕುಶಾಣರು. ಅದೇ ರೀತಿ ಗ್ರೀಕರು ಏನು ಮಾಡ್ತಾರೆ ಅಂದರೆ ಗ್ರೀಕರು ಅತಿ ಹೆಚ್ಚು ಸಿಲ್ವರ್ ಕಾಯಿನ್ನ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಎಂಬುದು ರಾಂಗ್ ಆಗಿದೆ. ನೆಕ್ಸ್ಟ್ ಪೋರ್ಟ್ರೇಟ್ಸ್ ಆಫ್ ಕಿಂಗ್ ಅಂತೇಳಿ ಅಂದರೆ ರಾಜರುಗಳ ಪ್ರತಿಮೆಗಳನ್ನು ಆ ಕಾಯಿನ್ಸ್ಗಳ ಮೇಲೆ ನಾವು ನೋಡ್ತಿದ್ವಿ. ಇದು ನೀವು ಬಹುತೇಕ ರಾಜಮನೆತನಗಳಲ್ಲಿ ನೋಡಿದ್ದೀರಾ. ಸೊ ಹಾಗಾಗಿ ರಾಜರುಗಳ ಪೋರ್ಟ್ರೇಗಳನ್ನು ಅಥವಾ ಅವರ ಪ್ರತಿಮೆಗಳನ್ನು 2 ಡೈನಾಸ್ಟಿ ಕಾಯಿನ್ಗಳಲ್ಲಿ ನಾವು ನೋಡಿದ್ದೇವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎಂಬುದು ಆಪ್ಷನ್ 3 ಆಗಿದೆ, ಎ ಬಿ ಡಿ ಅಂತೇಳಿ. ಇದರ ಜೊತೆಗೆ ಫ್ರೆಂಡ್ಸ್ ನಿಮಗೆ ಕುಶಾಣರ ಬಗ್ಗೆ, ಕುಶಾಣರನ್ನ ಯಾರು ಇದರ ಸ್ಥಾಪಕರು ಅಂತೇಳಿ ಗೊತ್ತಿರಬೇಕು. ಕಡ್ಪೆಸಿಸ್ ಎಂಬುದು ನಿಮಗೆ ಗೊತ್ತಿದೆ. ಅದರ ಜೊತೆಗೆ ಕುಶಾಣರಲ್ಲಿ ಇಂಪಾರ್ಟೆಂಟ್ ಹೈ ಈಲ್ಡಿಂಗ್ ಏರಿಯಾ ಬಂದಾಗ ಏನಂದರೆ ಕನಿಷ್ಕ ಎಂಬುದು ನಿಮಗೆಲ್ಲ ಗೊತ್ತಿರುವಂಥ ಮಾಹಿತಿ ಫ್ರೆಂಡ್ಸ್. ಏನಾಗುತ್ತೆ, ಕನಿಷ್ಕ ಅವರು ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ನ ಆರ್ಗನೈಸ್ ಮಾಡ್ತಾರೆ. ಎಲ್ಲಿ ಆರ್ಗನೈಸ್ ಮಾಡ್ತಾರೆ? ಕಾಶ್ಮೀರಲ್ಲಿ ಆರ್ಗನೈಸ್ ಮಾಡ್ತಾರೆ. ಸೊ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ? ಇದರ ಅಧ್ಯಕ್ಷತೆಯನ್ನು ವಸುಮಿತ್ರ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಔಟ್ಕಮ್ ಏನಾಗುತ್ತೆ? ಔಟ್ಕಮ್ ಬಂದಾಗ ಹೀನಯಾನ ಮತ್ತು ಬುದ್ಧಿಸಮ್ನಲ್ಲಿ ಹೀನಯಾನ ಮತ್ತು ಮಹಾಯಾನ ಎಂಬುದು ಡಿವೈಡ್ ಆಗುತ್ತೆ. ಸೊ ಇದು ನಮಗೆ ಇಲ್ಲಿ ಕುಶಾಣರು ಬಂದಾಗ ಬಹಳ ಇಂಪಾರ್ಟೆಂಟ್ ಮಾಹಿತಿ ಗೊತ್ತಿರಬೇಕು. ಅದರ ಜೊತೆಗೆ ಕನಿಷ್ಕನ ಕಾಲದಲ್ಲಿ ಮೊದಲು ಏನಂದ್ರೆ ಮಥುರಾ ಅವನ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ಏನಂದ್ರೆ ಪೇಶಾವರ ಕೂಡ ರಾಜಧಾನಿಯಾಗಿ ಮಾಡ್ಕೊಳ್ತಾರೆ ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ಫ್ರೆಂಡ್ಸ್ ನಮಗೆ ಇಂಪಾರ್ಟೆಂಟ್ ಏನಂದ್ರೆ ಕುಶಾಣರ ಬಗ್ಗೆ ನಮಗೆ ಗೊತ್ತಿರಬೇಕು. ಶಕರನ್ನು ಏನಂದ್ರೆ ಸದೆಬಡಿದು ಅವರೇನಂದ್ರೆ ಕುಶಾಣರು ತಮ್ಮ ರಾಜಮನೆತನ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ನಮಗೆ ಕನಿಷ್ಕ ಎಂಬುದು ಬಹಳ ಇಂಪಾರ್ಟೆಂಟ್ ಕಿಂಗ್ ರೂಲರ್ ಆಗ್ತಾನೆ. ಅದನ್ನ ನೀವು ನೋಡ್ಕೋಬೇಕಂತೇಳಿ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ 23rd ಕ್ವಶನ್ ಇದೆಯಲ್ಲ, ಇದು ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮಿನಿಸ್ಟ್ರಿ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ಡ್ ಟು ಸೆಟ್ ಅಪ್ ದಿ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತೇಳಿ ಕೇಳಿದ್ದಾರೆ. ಸೊ ಅಂದರೆ ಯಾವ ಮಿನಿಸ್ಟ್ರಿ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಎಂಬುದನ್ನು ಸ್ಥಾಪನೆ ಮಾಡಲಿಕ್ಕೆ ಅನೌನ್ಸ್ ಮಾಡಿದೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಆಪ್ಷನ್ ಏನಿದಾವೆ? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್, ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತೇಳಿ. ಸೊ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿದೆ. ನಿಮಗೆ ಎಕ್ಸಾಮ್ ಹಾಲಲ್ಲಿ ಇನ್ ಕೇಸ್ ಗೊತ್ತಾಗ್ತಾ ಇಲ್ಲ, ಮಿನಿಸ್ಟ್ರಿ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಒಂದೇನೆಂದರೆ ಕ್ವಶನ್ನಲ್ಲಿರುವಂಥ ಪದವನ್ನು ಮತ್ತು ಆಪ್ಷನ್ನಲ್ಲಿರುವಂಥ ಪದಗಳೆಲ್ಲಾದರೂ ಸಿಮಿಲರ್ ಇದಾವೆ ಅಂತೇಳಿ ಸರ್ಚ್ ಮಾಡಿ. ಸೊ ಇಲ್ಲಿ ಕೂಡ ಕ್ವಶನಲ್ಲಿ ಕೂಡ ಕನ್ಸ್ಯೂಮರ್ ಇದೆ ಮತ್ತು ಆಪ್ಷನಲ್ಲಿ ಕೂಡ ಕನ್ಸ್ಯೂಮರ್ ಇದೆ. ಸೊ ಈ ಆಪ್ಷನ್ಸ್ ನೋಡಿದಾಗ ನಿಮಗೆ ಇದು ಸರಿಯಾದ ಉತ್ತರ ಅಂತೇಳಿ ನೀವು ಇನ್ ಕೇಸ್ ಕನ್ಫ್ಯೂಷನ್ ಇತ್ತಂದ್ರೂ ಕ್ಲಾರಿಟಿಯಿಂದ ಆನ್ಸರ್ ಮಾಡ್ಬೋದಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ 2020-20 ಇದು ನ್ಯೂಸಲ್ಲಿತ್ತು. ಸೊ ಏನಂದರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅವರು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ಪ್ರಮುಖ ಉದ್ದೇಶ ಏನಂತಂದರೆ ಟು ಪ್ರಮೋಟ್, ಪ್ರೊಟೆಕ್ಟ್ ಆ್ಯಂಡ್ ಎನ್ಫೋರ್ಸ್ ದಿ ರೈಟ್ಸ್ ಆಫ್ ಕನ್ಸ್ಯೂಮರ್ ಮತ್ತು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ನ ಕರ್ಬ್ ಮಾಡೋಕ್ಕೆ ಇದನ್ನು ತಂದಿದ್ರು. ಸೊ ಇದರ ಪ್ರಮುಖ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯ ಪ್ರಮುಖ ಉದ್ದೇಶ ಏನಂದರೆ ಕನ್ಸ್ಯೂಮರ್ ರೈಟ್ಸ್ನ ಪ್ರೊಟೆಕ್ಷನ್ ಮಾಡೋದು ಮತ್ತು ಅನ್ಫೇರ್ಡ್ ಟ್ರೇಡ್ ಪ್ರಾಕ್ಟೀಸ್ ಇದೆಯಲ್ಲ ಅದನ್ನು ಪ್ರಾಹಿಬಿಟ್ ಮಾಡುತ್ತೆ. ಅದರ ಜೊತೆಗೆ ಕಾನೂನಲ್ಲಿ ಏನು ಕಂಪ್ಲೈನ್ಸಸ್ ಮಾಡ್ಕೋಬೇಕು, ಏನು ರೆಗ್ಯುಲೇಷನ್ ಫಾಲೋ ಮಾಡಬೇಕಲ್ಲ ಅದನ್ನು ಎನ್ಫೋರ್ಸ್ ಮಾಡುತ್ತೆ. ಅದರ ಜೊತೆಗೆ ಕನ್ಸ್ಯೂಮರ್ ಅವೇರ್ನೆಸ್ಸನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ಫೈನಲ್ ಲರ್ನಿಂಗ್ ಏನಂದರೆ, ಔಟ್ಕಮ್ ಏನಂದರೆ ಇದರಿಂದ ನ್ಯೂಸಲ್ಲಿ ಬರುವಂತಹ ಸೆಂಟ್ರಲ್ ಆ್ಯಕ್ಟ್ಸ್ ಇದಾವಲ್ಲ ಆ ಆ್ಯಕ್ಟ್ಸ್ಗಳ ಜೊತೆಗೆ ಯಾವ ಆರ್ಗನೈಸೇಷನ್ನ ಸ್ಥಾಪನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಯಾವ ಒಂದು ಸಂಸ್ಥೆಗಳು ನೆಕ್ಸ್ಟ್ ಏನಂದರೆ ಸ್ಥಾಪನೆ ಮಾಡ್ತಾ ಇದ್ದಾರೆ, ಆ ಸಂಸ್ಥೆಗಳ ಮೇಲೆ ಕ್ವಶನ್ ಕೇಳುವ ಸಾಧ್ಯತೆಗಳಿರುತ್ತೆ ನೆಕ್ಸ್ಟ್ ಪ್ರಿಲಿಮ್ಸಿಗೆ. ಸೊ ಅದನ್ನು ನೀವು ನೀಟಾಗಿ ಪೇಪರ್ ಓದುವಾಗ ಅದರ ಜೊತೆಗೆ ರಿಸರ್ಚ್ ಮಾಡ್ಕೋಬೇಕಂತೇಳಿ. ಸೊ ಫ್ರೆಂಡ್ಸ್ ನೆಕ್ಸ್ಟ್ 24th ಕ್ವಶನ್ ಇಸ್ ರಿಲೇಟೆಡ್ ಟು ಎಕನಾಮಿ ಇದೆ. ಓಕೆನಾ? ಇದ್ರನ್ನ ಏನ್ ಕೇಳಿದ್ದಾರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತೇಳಿ ಕೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಗೌರ್ಮೆಂಟ್ ರೆವಿನ್ಯೂ ಇದೆಯಲ್ಲ, ಗೌರ್ಮೆಂಟ್ಗೆ ಟ್ಯಾಕ್ಸ್ ರೆವಿನ್ಯೂ ಮತ್ತೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಫಾರ್ಮ್ದಲ್ಲಿ ಗೌರ್ಮೆಂಟ್ಗೆ ದುಡ್ಡು ಬರುತ್ತೆ ಅಥವಾ ರೆವಿನ್ಯೂ ಬರುತ್ತೆ. ಅದರಲ್ಲಿ ಯಾವುದು ನಾನ್ ಟ್ಯಾಕ್ಸ್ ರೆವಿನ್ಯೂನ ಭಾಗವಲ್ಲ ಅಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ಈ 4 ಆಪ್ಷನ್ಸ್ಗಳಲ್ಲಿ ಇಂಟ್ರೆಸ್ಟ್ ಟ್ಯಾಕ್ಸ್ ಇದೆಯಲ್ಲ ಅದು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಲ್ಲ. ಯಾಕಂದ್ರೆ ಇಂಟ್ರೆಸ್ಟ್ ಟ್ಯಾಕ್ಸ್ ಇದೆಯಲ್ಲ ಅದನ್ನ ಈ ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ಜನರೇಟ್ ಆಗುತ್ತಲ್ಲ ಅದರ ಮೇಲೆ ಹಾಕಿರುವಂತ ಒಂದು ಟ್ಯಾಕ್ಸ್ ಆಗಿದೆ. ಸೊ ಇಂಟ್ರೆಸ್ಟ್ ಟ್ಯಾಕ್ಸ್ ಇಸ್ ಅ
ಪಾರ್ಟ್ ಆಫ್ ದಿ ಟ್ಯಾಕ್ಸ್ ರೆವಿನ್ಯೂ ಟು ದಿ ಗೋರ್ಮೆಂಟ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಮತ್ತೆ ಗೋರ್ಮೆಂಟ್ ರೆವಿನ್ಯೂನ ನಾನು ಮೊದಲೇ ಹೇಳಿದ ಹಾಗೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಮತ್ತೆ ಟ್ಯಾಕ್ಸ್ ರೆವಿನ್ಯೂ ಸಿಸ್ಟಮ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಡಿವಿಡೆಂಡ್ಸ್ ಬಂದಾಗ ಇಲ್ಲಿ ಡಿವಿಡೆಂಡ್ಸ್ ಕೊಟ್ಟಿದ್ದಾರೆ, ಡಿವಿಡೆಂಡ್ಸ್ ಬಂದಾಗ ಅದು ಅಂದ್ರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಸಿಸ್ಟಮ್ ಆಗುತ್ತೆ. ಡಿವಿಡೆಂಟ್ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಮತ್ತೆ ಗೌರ್ಮೆಂಟ್ ಕಂಪನಿಗಳಿಂದ ಏನ್ ಬರುತ್ತಲ್ಲ ರೆವಿನ್ಯೂ, ಅದನ್ನ ನಾವು ಏನಂದ್ರೆ ಡಿವಿಡೆಂಡ್ಸ್ ಮತ್ತೆ ಪ್ರಾಫಿಟ್ ಅಂತ ಕರಿತೀವಿ. ಅದು ಸರ್ಕಾರದ ನಾನ್ ಟ್ಯಾಕ್ಸ್ ರೆವಿನ್ಯೂ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಗ್ರಾಂಟ್ಸ್ ಅಂತೇಳಿ ಬರುತ್ತೆ. ಎಕ್ಸ್ಟರ್ನಲ್ ಗ್ರಾಂಟ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಫಾರಿನ್ ಗೌರ್ಮೆಂಟ್ ಇಂದ ಎಕ್ಸ್ಟರ್ನಲ್ ಗ್ರಾಂಟ್ಸ್ ಕೊಡೋದಾಗಿರ್ಬೋದು, ಮತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ದುಡ್ಡು ಅಂತ ಅಂದಿರ್ತಾರಲ್ಲ ಅದನ್ನ ಎಕ್ಸ್ಟರ್ನಲ್ ಗ್ರಾಂಟ್ ಅಂತ ಕರಿತೀವಿ. ಅದು ಕೂಡ ಏನಂದ್ರೆ ಎಕ್ಸ್ಟರ್ನಲ್ ಗ್ರಾಂಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸಿಪ್ಟ್ ಏನಾಗಿರುತ್ತೆ, ಗೋರ್ಮೆಂಟ್ ಅವರು ಲೋನ್ ಕೊಟ್ಟಿರ್ತಾರೆ ಇಲ್ಲ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಿರ್ತಾರೆ, ಅದರ ಮೇಲೆ ಏನ್ ಇಂಟ್ರೆಸ್ಟ್ ಬರುತ್ತಲ್ಲ ಅದನ್ನ ನಾನ್ ಟ್ಯಾಕ್ಸ್ ರೆವಿನ್ಯೂ ನ ಭಾಗ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಅದರ ಜೊತೆಗೆ ನಿಮ್ಗೆಲ್ಲ ಈ ಕ್ಲಾರಿಟಿ ಬಂದಿರಬೇಕು, ಇಂಟ್ರೆಸ್ಟ್ ಟ್ಯಾಕ್ಸ್ ಅನ್ನೋದು ಗೋರ್ಮೆಂಟ್ ಗೆ ಟ್ಯಾಕ್ಸ್ ರೆವಿನ್ಯೂನ ಭಾಗವಾಗಿದೆ. ಮತ್ತೆ ರಿಮೈನಿಂಗ್ 3 ಅದಾವಲ್ಲ ಇವು ಗೋರ್ಮೆಂಟ್ ಗೆ ನಾನ್ ಟ್ಯಾಕ್ಸ್ ರೆವಿನ್ಯೂಗೆ ಉದಾಹರಣೆಗಳಾಗಿದ್ದಾವೆ. ಸೊ ಫ್ರೆಂಡ್ಸ್, ಅದರ ಜೊತೆಗೆ ಟ್ಯಾಕ್ಸ್ ರೆವಿನ್ಯೂ ಸಿಸ್ಟಮ್ ಅಂದಾಗ ಏನಿದೆ ಅಂತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಇದೆ, ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ, ಅದರ್ ಟ್ಯಾಕ್ಸಸ್ ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ ಅಂತೇಳಿ 4 ಮೂಲಗಳಿಂದ ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಮತ್ತೆ ಕಂಪನಿ ಮೇಲೆ ಹಾಕಿರುವಂತಹ ಕಾರ್ಪೊರೇಷನ್ ಟ್ಯಾಕ್ಸ್ ಬರುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ ಬಂದಾಗ GST ಬರುತ್ತೆ, ಕಸ್ಟಮ್ ಡ್ಯೂಟಿ ಬರುತ್ತೆ, ಮತ್ತೆ ಎಕ್ಸೈಸ್ ಡ್ಯೂಟಿ ಬರುತ್ತೆ. ಅದಲ್ಲದೆ ಏನಂದ್ರೆ ಇತರೆ ಟ್ಯಾಕ್ಸ್ ಗಳಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಮತ್ತೆ ಸ್ಟಾಂಪ್ ಡ್ಯೂಟಿ ಬರುತ್ತೆ. ಮತ್ತೆ ಎಂಪ್ಲಾಯಿ ಅವರು ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಏನಿರುತ್ತಲ್ಲ ಅದನ್ನ ಕೂಡ ಫಾರ್ಮ್ ಆಫ್ ನಮ್ಮ ಟ್ಯಾಕ್ಸ್ ರೆವಿನ್ಯೂ ಸಿಸ್ಟಮ್ ಟು ದಿ ಗೌರ್ಮೆಂಟ್ ಅಂತ ಕರಿತೀವಿ. ಇದಲ್ಲದೆ ಇತ್ತೀಚೆಗೆ ಜಿ ಎಸ್ ಟಿ 2.0 ರಿಫಾರ್ಮ್ ಅನ್ನ ಗೌರ್ಮೆಂಟ್ ಅವರು ತಂದಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ ಗೌರ್ಮೆಂಟ್ ಅವರು ಲಾಟ್ ಆಫ್ ಏನಂದ್ರೆ ಕ್ರಿಟಿಸಿಸಮ್ ಇದು ಮತ್ತೆ ಡಿಫಿಕಲ್ಟೀಸ್ ಇದು, ಆ ಡಿಫಿಕಲ್ಟೀಸ್ ನ ರೆಡ್ಯೂಸ್ ಮಾಡಕ್ಕೆ 56th GST ಕೌನ್ಸಿಲ್ ನ 56ನೇ ಮೀಟಿಂಗ್ ಅಲ್ಲಿ ಏನಾಗತ್ತಂದ್ರೆ GST ರಿಫಾರ್ಮ್ ನ ತರ್ತಾರೆ. ಅದರಲ್ಲಿ 4 ಸ್ಲ್ಯಾಬ್ಗಳಿದ್ವಲ್ಲ ಆ 4 ಸ್ಲ್ಯಾಬ್ಗಳಿಂದ ಈಗ ಟೋಟಲ್ 2 ಸ್ಲ್ಯಾಬ್ಗಳಿಗೆ ರೆಡ್ಯೂಸ್ ಮಾಡ್ತಾರೆ. ಅದರಲ್ಲಿ 5% ಸ್ಲ್ಯಾಬ್ ಅನ್ನು ಉಳಿಸ್ಕೋತಾರೆ, ಅದರ ಜೊತೆಗೆ 18% ಸ್ಲ್ಯಾಬ್ ಅನ್ನು ಉಳಿಸ್ಕೊಡ್ತಾರೆ. ಅದರ ಜೊತೆಗೆ ಮತ್ತೆ ಗೋರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದರಲ್ಲಿ 40% ಸಿನ್ ಗುಡ್ಸ್ ಅಂತ ಹೇಳಿ ಕರಿತೀವಿ ನಾವು. ಸಿನ್ ಗುಡ್ಸ್ ಅದ ಟೊಬ್ಯಾಕೋ ಇರ್ತಾವಲ್ಲ ಅದರ ಮೇಲೆ 40%, ಅದರ ಜೊತೆಗೆ ಮತ್ತೆ ಸೂಪರ್ ಲಕ್ಸುರಿ ಗೂಡ್ಸ್ ಇರ್ತಾವಲ್ಲ ಸೂಪರ್ ಲಕ್ಸುರಿ ಗೂಡ್ಸ್ ಮೇಲೆ 40% ಟ್ಯಾಕ್ಸ್ ಗೌರ್ಮೆಂಟ್ ಅವರು ವಿಧಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದೇನಂದ್ರೆ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಇದೆಯಲ್ಲ, ಹೆಲ್ತ್ ಇನ್ಸೂರೆನ್ಸ್ ಮೇಲೆ ಗೌರ್ಮೆಂಟ್ ಅವರು ಮೊದಲಿಗೆ GST ಇತ್ತು, ಅದನ್ನ ಈಗ 0 ಅಥವಾ ಎಕ್ಸಂಪ್ಟ್ ಮಾಡಿದ್ದಾರೆ. ಹೆಲ್ತ್ ಇನ್ಸೂರೆನ್ಸ್ ಮೇಲೆ ಏನಿದೆಯಲ್ಲ ಅದರ ಮೇಲೆ GST ಕಡಿಮೆ ಎಕ್ಸಂಪ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಚಾರ್ಜ್ ಹಾಕುವಂತ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದಾವಲ್ಲ ಅದರ ಮೇಲೆ 5% GST ನ ಉಳಿಸ್ಕೊಂಡಿದ್ದಾರೆ. ಸೊ GST ಬಹಳ ನ್ಯೂಸ್ ಅಲ್ಲಿ ಇದೆ, ಅದಕ್ಕೆ 9 ಇಯರ್ಸ್ ಕಂಪ್ಲೀಟ್ ಆಯ್ತು ಮೊನ್ನೆ ಜುಲೈಯಿಂದ. ಸೊ ಹಾಗಾಗಿ ಏನ್ ಗೊತ್ತಾ, ನೀವು GST ಬಗ್ಗೆ ನೀಟಾಗಿ ನೆಕ್ಸ್ಟ್ ಎಕ್ಸಾಮ್ಸ್ಗೆ ರೆಡಿ ಹಾಕೊಂತ ಹೋಗ್ಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ 25th ಕ್ವಶನ್ ಇಸ್ ರಿಲೇಟೆಡ್ ಟು ಪೊಲಿಟಿ ಇದೆ. ಓಕೆನಾ, ಏನಿದೆ ಲಿಬರಲ್ ಪೊಲಿಟಿಕಲ್ ಪಾರ್ಟೀಸ್ ಏಮ್ ಅಟ್ ಡ್ಯಾಶ್ ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ರೈಟ್ ಆನ್ಸರ್ ಏನಂದ್ರೆ ಆಪ್ಷನ್ 1 ಆಗಿದೆ. ಏನಂದ್ರೆ ಲಿಬರಲ್ ಪೊಲಿಟಿಕಲ್ ಪಾರ್ಟೀಸ್ ಏಮ್ ಅಟ್ ರಿಫಾರ್ಮಿಂಗ್ ದಿ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ. ಅಂದ್ರೆ ಅವು ಏನ್ ಮಾಡ್ತಾವ ಅಂದ್ರೆ ಇರುವ ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ಕೊಂಡು ಹೋಗುವಂತ ಒಂದು ಪಕ್ಷಗಳಿಗೆ ನಾವು ಲಿಬರಲ್ ಪಾರ್ಟೀಸ್ ಅಂತ ಹೇಳಿ ಕರಿತೀವಿ. ಅವರು ಎದರಲ್ಲಿ ನಂಬಿಕೆ ಇಟ್ಟಿರ್ತಾರೆ ಅಂದ್ರೆ ಬಿಲೀವ್ ಇನ್ ರಿಫಾರ್ಮ್ಸ್ ಮತ್ತೆ ಸಂವಿಧಾನಿಕ ಮೆಥಡ್ಸ್ ಗಳಲ್ಲಿ ನಂಬಿಕೆ ಇಟ್ಟಿರ್ತಾರೆ. ಅದರ ಜೊತೆಗೆ ಇಂಡಿವಿಜುವಲ್ ರೈಟ್ಸ್ ಮತ್ತೆ ಫ್ರೀಡಮ್ಸ್ ಮೇಲೆ ಅವರು ನಿಗಾ ಕೊಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಲಿಬರಲ್ ಪೊಲಿಟಿಕಲ್ ಪಾರ್ಟೀಸ್ ಏಮ್ಸ್ ಅಟ್ ರಿಫಾರ್ಮಿಂಗ್ ದಿ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ ಎಂಬುದು ಸರಿಯಾದ ಆಪ್ಷನ್ ಆಗಿದೆ. ಅದಲ್ಲದೆ ನೆಕ್ಸ್ಟ್ ರಿಮೈನಿಂಗ್ ನೋಡಿದಾಗ ಫ್ರೆಂಡ್ಸ್ ಏನಂದ್ರೆ ಎಸ್ಟಾಬ್ಲಿಷಿಂಗ್ ದಿ ನ್ಯೂ ಆರ್ಡರ್ ಬೈ ಓವರ್ ಥ್ರೋಯಿಂಗ್ ದಿ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ ಬಂದಾಗ ಇದು ರ್ಯಾಡಿಕಲ್ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ನ ಒಂದು ಉದಾಹರಣೆ ಆಗಿದೆ. ಭಾರತದಲ್ಲಿ ರ್ಯಾಡಿಕಲ್ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ಗೆ ಉದಾಹರಣೆ ಏನಂದ್ರೆ CPI ಮತ್ತೆ CPM ಇದಾವಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇರುವ ವ್ಯವಸ್ಥೆಯನ್ನು ಹೊರಗೆ ಹಾಕ್ಬೇಕು, ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ನ ಓವರ್ ಮಾಡಬೇಕು, ಅದರ ಜೊತೆಗೆ ಹೊಸ ಒಂದು ವ್ಯವಸ್ಥೆಯನ್ನು, ಹೊಸ ಒಂದು ಸೋಶಿಯೋ ಎಕನಾಮಿಕ್ ಆರ್ಡರ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂತೇಳಿ ಗುರಿ ಇಟ್ಟಿರ್ತಾರೆ. ಅದರ ಜೊತೆಗೆ ನೆಕ್ಸ್ಟ್ ಏನಂದ್ರೆ ಮೊಬಿಲೈಸ್ ದಿ ಮಾಸ್ ಫಾರ್ ರೆವಲ್ಯೂಷನರಿ ಚೇಂಜ್, ಅಂದ್ರೆ ರ್ಯಾಡಿಕಲ್ ಮತ್ತೆ ರೆವಲ್ಯೂಷನರಿ ಚೇಂಜ್ ಗೋಸ್ಕರ ಜನರನ್ನ ಉತ್ತೇಜಿಸ್ತಾರೆ. ಮತ್ತೆ ಸ್ಟೇಟಸ್ ಕೋನ ರಿಜೆಕ್ಟ್ ಮಾಡ್ತಾರೆ, ಇರುವ ವ್ಯವಸ್ಥೆಯನ್ನು ರಿಜೆಕ್ಟ್ ಮಾಡಿ ಹೊಸ ಒಂದು ನ್ಯೂ ಸೋಷಿಯಲ್ ಎಕನಾಮಿಕ್ ಆರ್ಡರ್ ನ ಎಸ್ಟಾಬ್ಲಿಷ್ ಮಾಡುವಂತ ಪಕ್ಷಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ರ್ಯಾಡಿಕಲ್ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಿಲೀವಿಂಗ್ ಇನ್ ಸ್ಟೇಟಸ್ ಕೋ ಅಂತ ಹೇಳಿ, ಅಂದ್ರೆ ಈಗೇನ್ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆನೆ ಮುಂದುವರಿಬೇಕಂತ ಬಯಸುವಂತಹ ಒಂದು ಪಕ್ಷಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ
ಕನ್ಸರ್ವೇಟಿವ್ ಪಾರ್ಟಿ ಅಂತೇಳಿ ಕರಿತೀವಿ ಫ್ರೆಂಡ್ಸ್. ಕನ್ಸರ್ವೇಟಿವ್ ಪಾರ್ಟಿಗೆ ಭಾರತದಲ್ಲಿ ಬಿಜೆಪಿ ಒಂದು ಉದಾಹರಣೆ. ಅದರ ಜೊತೆಗೆ ನಾವು ಅಮೆರಿಕಾದಲ್ಲಿ ನೋಡಿದಾಗ ಅವರಲ್ಲಿ ರಿಪಬ್ಲಿಕನ್ ಪಾರ್ಟಿ ಅಂತೇಳಿದೆ, ಅವರು ಕೂಡ ಸ್ಟೇಟಸ್ ಕೋನ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದರ ಜೊತೆಗೆ ನೆಕ್ಸ್ಟ್ ಕ್ಲಿಂಗಿಂಗ್ ಟು ದಿ ಓಲ್ಡ್ ಸೋಶೋ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಏನಿದೆಯಲ್ಲ, ಇದು ರಿಯಾಕ್ಷನರಿ ಪೊಲಿಟಿಕಲ್ ಪಾರ್ಟಿಗೆ ಉದಾಹರಣೆಯಾಗಿದೆ. ಓಕೆನಾ. ಸೊ ಈ ರೀತಿಯಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ಬಗ್ಗೆ ಬಂದಾಗ ಯಾವೆಲ್ಲ ಟೈಪ್ಸ್ ಇದೆ ಅಂತೇಳಿ ನೆಕ್ಸ್ಟ್ ಎಕ್ಸಾಮ್ಸ್ಗೆ ನಾವು ಎಲ್ಲಾನು ನೋಡ್ಕೋಬೇಕು. ಅದರ ಜೊತೆಗೆ ಫ್ರೆಂಡ್ಸ್, ಈಗ ಇದರ ಜೊತೆಗೆ ನಮ್ಗೇನಂದ್ರೆ ಏನ್ ಗೊತ್ತಿರ್ಬೇಕಂದ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಯಾವ ರೀತಿ ಪಾರ್ಟಿಗಳನ್ನ ರೆಕಗ್ನೈಸ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಏನಂದ್ರೆ ಭಾರತದಲ್ಲಿ ನ್ಯಾಷನಲ್ ಪಾರ್ಟಿ ಅಂತ ಹೇಳಿ ಒಂದಿರುತ್ತೆ, ನೆಕ್ಸ್ಟ್ ಸ್ಟೇಟ್ ಪಾರ್ಟಿ ಅಂತ ಹೇಳಿ ನಾವು ಕರಿತೀವಿ. ಅದರ ಜೊತೆಗೆ ಮೂರನೇ ಅಂದ್ರೆ ರಿಜಿಸ್ಟರ್ಡ್ ಬಟ್ ಅನ್ರೆಕಗ್ನೈಸ್ಡ್ ಪಾರ್ಟಿ ಅಂತೇಳಿ 3 ಟೈಪ್ ಆಫ್ ಪಾರ್ಟಿ ಸಿಸ್ಟಮ್ ಇದಾವೆ ಫ್ರೆಂಡ್ಸ್. ಅದಕ್ಕೆ ಕ್ರೈಟೇರಿಯಾ ಇದಾವೆ. ಒಂದು ನ್ಯಾಷನಲ್ ಪಾರ್ಟಿ ಆಗ್ಬೇಕಂದ್ರೆ ಅದಕ್ಕೆ ತನ್ನದೇ ಆದ ಕ್ರೈಟೇರಿಯಾ ಇದೆ, ಸ್ಟೇಟ್ ಪಾರ್ಟಿಗೆ ತನ್ನದೇ ಆದ ಕ್ರೈಟೇರಿಯಾ ಇದೆ. ಅದನ್ನು ಕೂಡ ನೀವು ನೋಡ್ಕೋಬೇಕು ಎಕ್ಸಾಮ್ಸ್ಗೆ. ಅದರ ಜೊತೆಗೆ ನೆಕ್ಸ್ಟ್ ಬಂದಾಗ ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿರುವ ವಿಷಯ ಏನಂದ್ರೆ SIR ಬಗ್ಗೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ. ಸೊ ಏನ್ ಮಾಡ್ತಾರೆ, ಇರುವ ಒಂದು ಎಲೆಕ್ಟೋರಲ್ ರೋಲ್ಸ್ ಏನಿದಾವಲ್ಲ, ಮತದಾರರ ಪಟ್ಟಿನ ಇದನ್ನ ಡುಪ್ಲಿಕೇಟ್ ವೋಟರ್ಸ್ ನ ತೆಗೆಯುವಂಥದ್ದು. ಡುಪ್ಲಿಕೇಟ್ ವೋಟರ್ಸ್ ಯಾರಿದ್ದಾರೆ, ಫೇಕ್ ವೋಟರ್ಸ್ ಯಾರಿದ್ದಾರೆ, ಅವುಗಳನ್ನ ತೆಗೆದು ಆ ಒಂದು ಎಲೆಕ್ಟೋರಲ್ ರೋಲ್ ನ ಕ್ಲೀನ್ ಮಾಡುವಂತ ಒಂದು ಪ್ರೊಸೀಜರ್ ಅನ್ನ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಕರಿತೀವಿ. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ, SIR ಎಂಬುದು ಇದು ಏನಂದ್ರೆ ಲೀಗಲ್ ಆಗಿದೆ, ಸಂವಿಧಾನಿಕವಾಗಿದೆ ಅಂತ ಹೇಳಿ ಅದನ್ನ ಎತ್ತಿ ಹಿಡಿದಿದೆ. ಯಾವ ಒಂದು ಆರ್ಟಿಕಲ್ ಅನ್ನೋದು ಬಂದಾಗ ಆರ್ಟಿಕಲ್ 324 ಅಲ್ಲಿ SIR ಲೀಗಲ್ ಇದೆ ಅಂತ ಹೇಳಿದೆ. ಮತ್ತೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಇದೆಯಲ್ಲ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಲ್ಲಿ ಕೂಡ ಇದರ ಬಗ್ಗೆ ಮೆನ್ಷನ್ ಮಾಡಿದೆ ಅಂತ ಹೇಳುವುದರ ಮೂಲಕ SIR ಅನ್ನು ಎತ್ತಿಡಿದಿದೆ. ಸೊ ನೀವು ನೀಟಾಗಿ SIR ಬಗ್ಗೆ ಅದನ್ನ ಗೊತ್ತಿಟ್ಕೊಂಡು ಎಕ್ಸಾಮಿಗೆ ಹೋದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ನಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳಿ ನಾವು ನೋಡಬಹುದಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ 26th ಕ್ವಶನ್ ಚರ್ಚೆ ಮಾಡೋದಾದ್ರೆ, ಅ ಕ್ರಾಪ್ ಗ್ರೋನ್ ಇನ್ ಜೈದ್ ಸೀಸನ್ ಇಸ್ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ಸ್ ಇದಾವೆ. ಅಂದ್ರೆ ಜೈದ್ ಸೀಸನ್ ಅಥವಾ ಸಮ್ಮರ್ ಸೀಸನ್ ಅಲ್ಲಿ ಬೆಳೆಯುವಂತಹ ಬೆಳೆಗಳಲ್ಲಿ ಯಾವುದು ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ವಾಟರ್ಮಿಲನ್, ಸೆಕೆಂಡ್ ಸೋಯಾಬೀನ್, ಥರ್ಡ್ ಮೇಜ್, ಫೋರ್ತ್ ಜೂಟ್ ಅಂತ ಹೇಳಿ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಜೈದ್ ಸೀಸನ್ ಬಂದಾಗ ಯಾವೆಲ್ಲ ಕ್ರಾಪ್ಸ್ ನ ಬೆಳಿತೀವಿ ಅಂತ ನಾವು ಇಲ್ಲಿ ಕೊಟ್ಟಿದ್ದೇನೆ. ವಾಟರ್ಮಿಲನ್ ಆಗಿದೆ, ಮಸ್ಕ್ ಮಿಲನ್, ಕುಕುಂಬರ್ ಮತ್ತೆ ವೆಜಿಟೇಬಲ್ ನಾವು ಬೆಳಿತೀವಿ. ಸೊ ಫ್ರೆಂಡ್ಸ್, ಇನ್ನೊಂದು ಜೈದ್ ಕ್ರಾಪ್ಸ್ ಅಥವಾ ಜೈದ್ ಸೀಸನ್ ಅಂತ ಹೇಳಿ ನಾವು ಯಾವಾಗ ಕರಿತೀವಿ ಅಂತ ಗೊತ್ತಾ, ರಾಬಿ ಹಾರ್ವೆಸ್ಟ್ ಆದ್ಮೇಲೆ ಮತ್ತೆ ಖಾರಿಫ್ ಬೆಳೆಗಳ ಬಿತ್ತನೆಯ ಸಮಯ ಏನಿದೆಯಲ್ಲ, ಆ ಒಂದು ಮಾರ್ಚ್ ಇಂದ ಜೂನ್ ಸಮ್ಮರ್ ಅಲ್ಲಿ ಬೆಳೆಯುವಂತ ಕ್ರಾಪ್ ಗಳನ್ನು ನಾವು ಜೈದ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಉದಾಹರಣೆ ಏನಂದ್ರೆ ವಾಟರ್ ಮಿಲನ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿದೆ. ಅದರ ಜೊತೆಗೆ ಭಾರತದಲ್ಲಿ ಕ್ರಾಪಿಂಗ್ ಪ್ಯಾಟರ್ನ್ ಅನ್ನೋದಿದೆಯಲ್ಲ, ಇದು ಬಹಳ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರುವಂತ UPSC ಅಲ್ಲಿ ಆಗಿರ್ಬೋದು, KPSC ಅಲ್ಲಿ ಕ್ರಾಪಿಂಗ್ ಪ್ಯಾಟರ್ನ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಹಾಗೆ ನೋಡೋದಾದ್ರೆ ಭಾರತದಲ್ಲಿ ನಾವು ಖಾರಿಫ್ ಸೀಸನ್ ಅಂತ ಹೇಳಿ ಕರಿತೀವಿ, ರಾಬಿ ಸೀಸನ್ ಮತ್ತೆ ಏನಂದ್ರೆ ಸಮ್ಮರ್ ಸೀಸನ್ ಆಗಿರುವಂತಹ ಜೈದ್ ಸೀಸನ್ ಅಂತೇಳಿ 3 ಸೀಸನ್ಸ್ ಇದಾವೆ. ಜೂನ್ ಇಂದ ಅಕ್ಟೋಬರ್ ವರೆಗೆ ನಾವು ಬೆಳೆಗಳನ್ನು ಬೆಳಿತೀವಲ್ಲ, ಅದನ್ನ ಖಾರಿಫ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಪ್ರಮುಖ ಬೆಳೆಗಳಾಗಿರುವಂತಹ ಭತ್ತ, ಮೇಜ್, ಸೋಯಾಬೀನ್ ಮತ್ತೆ ಜೂಟ್ ಗಳನ್ನ ಆ ಒಂದು ಸಂದರ್ಭದಲ್ಲಿ ಬೆಳಿತೀವಿ. ಅದಲ್ಲದೆ ನೆಕ್ಸ್ಟ್ ವಿಂಟರ್ ಅಥವಾ ರಾಬಿ ಸೀಸನ್ ಅಲ್ಲಿ ಏನ್ ಬೆಳಿತೀವಿ ಅಂದ್ರೆ, ನಾವು ಅದರ ಅವಧಿ ನೋಡ್ಕೊಂಡಾಗ ಅಕ್ಟೋಬರ್ ಇಂದ ಮಾರ್ಚ್ ಅಲ್ಲಿ ಬರುವಂತಹ ಒಂದು ಬೆಳೆಯುವಂತ ಬೆಳೆಗಳನ್ನ ನಾವೇನಂದ್ರೆ ರಾಬಿ ಕ್ರಾಪ್ಸ್ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ವೀಟ್, ಗ್ರಾಮ್ಸ್, ಮಸ್ಟರ್ಡ್ ಮತ್ತೆ ಪೀಸ್ ಅಂತ ಹೇಳಿ ಬರುತ್ತೆ. ಅದಲ್ಲದೆ ಜೈದ್ ಆಲ್ರೆಡಿ ಡಿಸ್ಕಷನ್ ಮಾಡಿರುವ ಹಾಗೆ ವಾಟರ್ ಮಿಲನ್, ಮಸ್ಕ್ ಮಿಲನ್ ಮತ್ತೆ ಕುಕುಂಬರ್ ಅಂತ ಹೇಳಿ ಬರುತ್ತೆ. ಸೊ ಇನ್ನೊಂದು ಈ ವರ್ಷ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ಏನಂದ್ರೆ ಎಲ್ಲಿನೋ ಇಯರ್ ಇದೆ. ಈ ಒಂದು 2026 ಇದೆಯಲ್ಲ, ಎಲ್ಲಿನೋ ಇಯರ್ ಇದೆ ಫ್ರೆಂಡ್ಸ್. ಎಲ್ಲಿನೋ ಇಯರ್ ಇರೋದ್ರಿಂದ ಖಾರಿಫ್ ಬೆಳೆಗಳಿಗೆ ಆಲ್ರೆಡಿ ಏನಂದ್ರೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಬೀಜ ಬಿತ್ತನೆ ಆಗಿಲ್ಲ, ಸೋವಿಂಗ್ ಆಗಿಲ್ಲ, ಬೀಜ ಬಿತ್ತನೆ ತಡ ಮಾಡ್ಕೊಂಡಿದ್ದಾರೆ. ಬೀಜ ಬಿತ್ತಿದ್ರು ಏನಂದ್ರೆ ಮಳೆ ಬರಲಾರದ ಸಂಬಂಧ ಬರಗಾಲ ಆಗುವ, ಡ್ರಾಟ್ ಆಗುವ ಒಂದು ಸಂದರ್ಭ ಬಂದಿದೆ. ಮತ್ತೆ ಇನ್ನೊಂದು ನ್ಯೂಸ್ ಅಲ್ಲಿ ನೋಡಿರ್ಬೋದು ಏನಂದ್ರೆ, ಮೋಡ ಬಿತ್ತನೆ, ಕ್ಲೌಡ್ ಸೀಡಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಹಾವೇರಿಯಲ್ಲಿರುವಂತಹ ಪ್ರಮುಖ ಜನಪ್ರತಿನಿಧಿಗಳು, MLAಗಳು ಸೇರಿ ಹುಬ್ಳಿಯಲ್ಲಿ ಏನಂದ್ರೆ ಅದನ್ನ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅದಲ್ಲದೆ ನೆಕ್ಸ್ಟ್ ಏನಂದ್ರೆ ಎಲ್ನಿನೋದ್ ಇಂಪ್ಯಾಕ್ಟ್ ಏನಾಗುತ್ತೆ, ಎಲ್ನಿನೋದಿಂದ ಭಾರತದ ಕೃಷಿ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ನಾವು ನೀಟಾಗಿ ನೋಡ್ಕೋಬೇಕು. ಅದಲ್ಲದೆ ಡ್ಯಾಮ್ಸ್ ಬಂದಾಗ ಮಳೆ ಕಡಿಮೆ ಆಗಿರೋದ್ರಿಂದ ಡ್ಯಾಮ್ಸ್ ಗಳು ಫಿಲ್ ಆಗಿಲ್ಲ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ತುಂಗಭದ್ರಾ ಆಗಿರ್ಬೋದು, ನೆಕ್ಸ್ಟ್ ಬಂದಾಗ ಕಬಿನಿ ಡ್ಯಾಮ್ ಆಗಿರ್ಬೋದು, ನೆಕ್ಸ್ಟ್ ಏನಂದ್ರೆ ನಾರ್ತ್ ಅಲ್ಲಿ ಬರುವಂತಹ ಕೃಷ್ಣಾ ನದಿಗಳ ಮೇಲೆ ಬರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಲ್ಲಿ ಕೂಡ ನೀರಿನ ಕೊರತೆ ಕಡಿಮೆ ಇದೆ. ಅದಲ್ಲದೆ ನಾರಾಯಣಪುರ ಡ್ಯಾಮ್ ಇದೆ. ಸೊ ಎಲ್ಲಾ ಡ್ಯಾಮ್ಸ್ ಗಳಲ್ಲಿ ಏನ್ ಗೊತ್ತಾ, ಹೋದ್ ವರ್ಷ ಕಂಪೇರ್ ಮಾಡಿದ್ರೆ ಮತ್ತೆ ಅದರ ಫುಲ್ ಕೆಪಾಸಿಟಿ ನೋಡಿದಾಗ ಆಲ್ರೆಡಿ ಏನಂದ್ರೆ ಬಹಳ ಕಡಿಮೆ ರಿಸರ್ವರ್ ಅಲ್ಲಿ ವಾಟರ್ ಇದೆ. ಸೊ ಹಾಗಾಗಿ ಕ್ರಾಪಿಂಗ್ ಪ್ಯಾಟರ್ನ್ಸ್, ಖಾರಿಫ್ ಬೆಳೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು ಎಲ್ಲಿನೋ ಎಂಬುದು ನಮಗೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಕೇಳುವ ಪಾಸಿಬಿಲಿಟಿ ಇರುತ್ತೆ.
ಫ್ರೆಂಡ್ಸ್ ನೆಕ್ಸ್ಟ್ 27th ಕ್ವಶನ್, ಇದು ಹಿಸ್ಟ್ರಿ ಕ್ವಶನ್ ಆಗಿದೆ. ಏನಿದೆ ಅಂದ್ರೆ ಸಮುದ್ರಗುಪ್ತ ಈಸ್ ನೌನ್ ಫಾರ್ ಹಿಸ್ ಪೊಲಿಟಿಕಲ್ ಕಾಂಕ್ವೆಸ್ಟ್ ಫ್ರಮ್ ಹಿಸ್ ಅಲಹಾಬಾದ್ ಫಿಲ್ಲರ್ ಇನ್ಸ್ಕ್ರಿಪ್ಷನ್. ಇನ್ ದಿಸ್ ಕಂಟೆಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಸಮುದ್ರಗುಪ್ತನ ರಾಜಕೀಯ ಯುದ್ಧಗಳು, ರಾಜಕೀಯ ಹೋರಾಟಗಳನ್ನು ನಾವು ಅವನ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಇಂದ ತಿಳಿತೇವೆ. ಸೊ ಆ ನಿಟ್ಟಿನಲ್ಲಿ ಈ ಕೆಳಗಿನವುಗಳು ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅದಾದ್ಮೇಲೆ ಏನಂದ್ರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ, 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ಈ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಕರೆಕ್ಟ್ ಇದೆ ಮತ್ತೆ ಯಾವುದು ರಾಂಗ್ ಇದೆ ಅಂತ ಹೇಳಿ ಅನಲೈಸ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಹಿ ಮೇಡ್ ಫ್ರಂಟಿಯರ್ ರೂಲರ್ಸ್ ಆಫ್ ಕಮರೂಪ ಸಮತತ ಪೇ ಒಬಿಡಿಯನ್ಸ್ ಅಂಡ್ ಟ್ರಿಬ್ಯೂಟ್ ಟು ಹಿಮ್ ಅಂತೇಳಿ. ಸೊ ಫ್ರೆಂಡ್ಸ್ ಇದು ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಯಾಕಂದ್ರೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಇಂದ ನಮ್ಗೆ ಏನ್ ತಿಳಿಯುತ್ತಂದ್ರೆ ಫ್ರಂಟಿಯರ್ ರೂಲರ್ಸ್ ಆಗಿರುವಂತಹ ಕಮರೂಪ ರೂಲರ್ಸ್ ಮತ್ತೆ ಸಮಾತತ ಕಿಂಗ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವನಿಗೆ ವಿಧೇಯತೆ ತೋರಿಸಿ ಅವನಿಗೆ ಸರೆಂಡರ್ ಆಗ್ತಾರೆ, ಮತ್ತೆ ಟ್ರಿಬ್ಯೂಟ್ಸ್ ಗಳನ್ನು ಕೂಡ ಕೊಡ್ತಾರೆ. ಹಾಗಾಗಿ ಸ್ಟೇಟ್ಮೆಂಟ್ 1 ಎಂಬುದು ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಹಿ ಎಕ್ಸ್ಪೆಲ್ಡ್ ಶಕಾಸ್ ಅಂಡ್ ಮರುಂಡಾಸ್ ಥ್ರೂ ವಾರ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಫ್ರೆಂಡ್ಸ್ ಇದು ಸ್ಟೇಟ್ಮೆಂಟ್ ಬಿ ಇದೆಯಲ್ಲ, ಇದು ರಾಂಗ್ ಆಗಿದೆ. ಯಾಕಂದ್ರೆ ಅವರು ಶಕಾರವ್ರನ್ನ ಏನಂದ್ರೆ ಎಕ್ಸ್ಪೆಲ್ ಮಾಡಲಿಲ್ಲ. ಅವ್ರ ಶಕ ರೂಲರ್ಸ್ ಮತ್ತೆ ಮರುಂಡಾಸ್ ರೂಲರ್ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಸರೆಂಡರ್ ಆಗ್ತಾರೆ ಥ್ರೂ ಯಾವುದರ ಮೂಲಕ, ಟ್ರಿಬ್ಯೂಟ್ಸ್ ಗಳನ್ನ, ಕಪ್ಪ ಕಾಣಿಕೆಗಳನ್ನು ಕೊಡುವುದರ ಮೂಲಕ, ವಿಧೇಯತೆಯ ಮೂಲಕ ಸರೆಂಡರ್ ಆಗ್ತಾರೆ. ಯಾವ ರೂಲರ್ಸ್? ಸಕ ಮತ್ತೆ ಮರುಂಡಾಸ್ ರೂಲರ್. ಹಾಗಾಗಿ ಆಪ್ಷನ್ ಸ್ಟೇಟ್ಮೆಂಟ್ ಬಿ ರಾಂಗ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 3 ಏನಿದೆ, ಹಿ ಡಿಫಿಟೆಡ್, ಕ್ಯಾಪ್ಚರ್ಡ್ ಅಂಡ್ ಲೇಟರ್ ರಿಲೀಸ್ ದ ಕಿಂಗ್ಸ್ ಆಫ್ ಪಲ್ಲಕ, ಕಟ್ಟೂರ ಮತ್ತೆ ಅವಮುಕ್ತ ಅಂತ ಹೇಳಿ. ಸೊ ಫ್ರೆಂಡ್ಸ್ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಏನ್ ಕೊಡಲಾಗಿದೆ ಅಂದ್ರೆ ಅವರು ಏನಂದ್ರೆ ಪಲ್ಲಕ, ಕಟ್ಟೂರ ಮತ್ತೆ ಅವಮುಕ್ತ ರೂಲರ್ಸ್ ಏನಿದಾರ ಅವ್ರನ್ನ ಸೋಲಿಸ್ತಾರೆ. ಸೋಲಿಸಿದ ಮೇಲೆ ಅವ್ರನ್ನ ಸೆರೆ ಹಿಡಿತಾರೆ. ಸೆರೆ ಹಿಡಿದರ ಮೇಲೆ ನೆಕ್ಸ್ಟ್ ಸರೆಂಡರ್ ಆದಾಗ ರಿಲೀಸ್ ಮಾಡ್ತಾರೆ. ಹಾಗಾಗಿ ಸ್ಟೇಟ್ಮೆಂಟ್ 3 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಡಿ ನೋಡಿದಾಗ, ಹಿ ಎಕ್ಸ್ಟರ್ಮಿನೇಟೆಡ್ ಯಹೂದಿಯಾಸ್, ಮದ್ರಕಾಸ್ ಅಂಡ್ ಮಾಲ್ವಾಸ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಆಕ್ಚುಲಿ ಏನಂದ್ರೆ ಅವ್ರನ್ನ ಅವರು ಸಂಪೂರ್ಣವಾಗಿ ಏನಂದ್ರೆ ಎಲಿಮಿನೇಟ್ ಮಾಡಲಿಲ್ಲ. ಸಂಪೂರ್ಣವಾಗಿ ಎಕ್ಸ್ಟರ್ಮಿನೇಟ್ ಅಂದ್ರೆ ಅದು ಬಹಳ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಬಂದಾಗ ಇವರು ರಾಜರುಗಳಾಗಿರುವಂತಹ ಯಹೂದಿಯ ರಾಜರು, ಮದ್ರಕಾಸ್ ರಾಜರು ಮತ್ತೆ ಏನಂದ್ರೆ ಮಾಲವ್ಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ರಾಜನಿಗೆ, ಸಮುದ್ರಗುಪ್ತನಿಗೆ ವಿಧೇಯಕ್ಕೆ ತೋರಿಸಿ ಅವರಿಗೆ ಕಪ್ಪ ಕಾಣಿಕೆ ಕೊಡುವುದರ ಮೂಲಕ ಸರೆಂಡರ್ ಆಗ್ತಾರೆ. ಸೊ ಇದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಸೊ ಫ್ರೆಂಡ್ಸ್ ಹಾಗೆ ನೋಡಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸ್ಟೇಟ್ಮೆಂಟ್ ಆಪ್ಷನ್ 1 ಆಗಿದೆ. ಎ ಮತ್ತು ಸಿ ಕರೆಕ್ಟ್ ಇದೆ, ಮತ್ತೆ ಬಿ ಮತ್ತು ಡಿ ರಾಂಗ್ ಆಗಿದೆ. ಹಾಗಾಗಿ ಸರಿಯಾದ ಆಪ್ಷನ್ 1 ಆಗಿದೆ. ಅದರ ಜೊತೆಗೆ ನಮಗೆ ಗುಪ್ತರ ಕಾಲದಲ್ಲಿ ಬಂದಾಗ ಗುಪ್ತ ಡೈನಾಸಿಟಿ ಎಂಬುದು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಗುಪ್ತರ ಸ್ಥಾಪಕರು ಯಾರು? ಗುಪ್ತರ ಸ್ಥಾಪಕ ಶ್ರೀಗುಪ್ತ ಅಂತ ಹೇಳಿ ನಾವು ಕರಿತೀವಿ. ಇವರ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಸುಮಾರು 3ನೇ ಶತಮಾನ, 3ನೇ ಎಡಿ ಇಂದ ನೆಕ್ಸ್ಟ್ ಏನಂದ್ರೆ 5 ಎಡಿ. ಇವ್ರು ಏನಂದ್ರೆ ಕುಶಾಣರ ನಂತರ ಬಂದಿರುವಂತಹ ಒಂದು ಡೈನಾಸಿಟಿ. ಕುಶಾಣರ ನಂತರ ಉತ್ತರ ಭಾರತದಲ್ಲಿ ಬಂದ ಡೈನಾಸಿಟಿ ಏನಂದ್ರೆ ಗುಪ್ತಾ ಡೈನಾಸಿಟಿ. ಮತ್ತೆ ಗುಪ್ತಾ ಡೈನಾಸಿಟಿಯ ಪ್ರಮುಖ ರೂಲರ್ಸ್ ಬಂದಾಗ ಚಂದ್ರಗುಪ್ತ ಮತ್ತೆ ಅವನ ಮಗನಾಗಿರುವಂತ ಸಮುದ್ರಗುಪ್ತ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ಸ್ ಯಾವಾಗ್ಲೂ ಕೇಳುವುದೇನಂದ್ರೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಮೇಲೆ ಕೇಳ್ತಾರೆ. ಯಾಕಂದ್ರೆ ಈ ಒಂದು ಇನ್ಸ್ಕ್ರಿಪ್ಷನ್ ಇದೆ ಅಶೋಕನ ಇನ್ಸ್ಕ್ರಿಪ್ಷನ್ ಮೇಲೆನೆ ಬರೆಯಲ್ಪಟ್ಟಿರುವಂತಹ ಒಂದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರುವ ಮಾಹಿತಿ. ಅದರ ಜೊತೆಗೆ ಇದನ್ನ ಯಾರು ಬರೀತಾರೆ, ಇದನ್ನ ಕಂಪೋಸ್ ಮಾಡಿದವರು ಯಾರು ಬಂದಾಗ ಹರಿಸೇನ. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅನ್ನು ಹರಿಸೇನ ಅವರು ಇದರ ಬರೀತಾರೆ. ಅದರ ಜೊತೆಗೆ ಏನಂದ್ರೆ ನೆಕ್ಸ್ಟ್ ಇದು ಯಾವ ಒಂದು ಭಾಷೆಯಲ್ಲಿದೆ? ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಎಂಬುದು ಸಂಸ್ಕೃತ ಭಾಷೆಯಲ್ಲಿದೆ. ಅದರ ಜೊತೆಗೆ ಇದನ್ನ ಚಂಪು ಶೈಲಿಯಲ್ಲಿ ಬರೆಯಲಾಗಿದೆ ಎಂಬುದು ನಮಗೆ ಗೊತ್ತಿರಬೇಕು. ಸೊ ಹಾಗೆ ನೋಡಿದಾಗ ನಮ್ಗೆ ಏನಂದ್ರೆ ಗುಪ್ತಾ ಡೈನಾಸಿಟಿ ಬಗ್ಗೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಡೀಟೇಲ್ಡ್ ಆಗಿ ಕ್ಲಿಯರ್ ಆಗಿ ಓದ್ಕೊಂಡು ಹೋಗ್ಬೇಕು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ 28th ಕ್ವಶನ್ ಏನಿದೆಯಲ್ಲ, ಇದು ಆಗಿನ ಸಂದರ್ಭದ ಕರೆಂಟ್ ಅಫೇರ್ ಕ್ವಶನ್ ಆಗಿದೆ. ಏನಿದೆ, ರೀಸೆಂಟ್ಲಿ ಇನಾಗ್ರೇಟೆಡ್ ದೀಪು ಬ್ರಿಡ್ಜ್ ಕನೆಕ್ಟ್ಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ 2 ವ್ಯಾಲೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ಸ್ ಗಳಲ್ಲಿ ಬೇರೆ ಬೇರೆ ವ್ಯಾಲಿಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವೇನ್ ಗೊತ್ತಾ, ಸರಿಯಾದ ಉತ್ತರ ಆಪ್ಷನ್ 1 ಆಗಿದೆ. ದಿಬಾಂಗ್ ವ್ಯಾಲಿ ಮತ್ತೆ ಲೋಹಿತ್ ವ್ಯಾಲಿಯನ್ನ ದೀಪು ಬ್ರಿಡ್ಜ್ ಎಂಬುದು ಕನೆಕ್ಟ್ ಮಾಡುತ್ತೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಅದಲ್ಲದೆ ನಮ್ಗೇನ್ ಗೊತ್ತಾ, ಇದು ಯಾವ ಒಂದು ರಾಜ್ಯದಲ್ಲಿ ಬರುತ್ತೆ ಬ್ರಿಡ್ಜ್ ಬಂದಾಗ, ದೀಪು ಬ್ರಿಡ್ಜ್ ಎಂಬುದು ಅರುಣಾಚಲ್ ಪ್ರದೇಶದಲ್ಲಿ ಬರುತ್ತೆ. ಈ ಒಂದು ಮೇಜರ್ ಇನ್ಫ್ರಾಸ್ಟ್ರಕ್ಚರ್
ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನ ಉದ್ದೇಶ ಏನಾಗಿತ್ತು ಅಂದ್ರೆ ಅಲ್ಲಿ ಕನೆಕ್ಟಿವಿಟಿನ ಎನ್ಹಾನ್ಸ್ ಮಾಡೋದು ಆಗಿನ ಸಂದರ್ಭದ ಒಂದು ಉದಾಹರಣೆ ಆಗಿತ್ತು. ಅದಲ್ಲದೆ ಫ್ರೆಂಡ್ಸ್ ನಮ್ಗೆ ಏನ್ ಗೊತ್ತಾ, ನೆಕ್ಸ್ಟ್ ಈ ವ್ಯಾಲೀಸ್ ಎಲ್ಲಿ ಬರ್ತಾವ ಅಂತ ಹೇಳಿ ನೆಕ್ಸ್ಟ್ ಎಕ್ಸಾಮ್ಸ್ ಬಹಳ ಇಂಪಾರ್ಟೆಂಟ್. ಈ ಒಂದು ಕ್ವಶನ್ ಇಂದ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ದಿಬಾಂಗ್ ವ್ಯಾಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ಗೊತ್ತಿರಬೇಕು. ದಿಬಾಂಗ್ ವ್ಯಾಲಿ ಅರುಣಾಚಲ್ ಪ್ರದೇಶದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಮತ್ತೆ ಇದರಲ್ಲಿ ಏನಂದ್ರೆ ಇದ್ರದ್ದು ಒಂದು ಜಾಗ್ರಫಿಕಲ್ ಫೀಚರ್ಸ್ ನೋಡಿದಾಗ, ಪ್ರಾಕೃತಿಕ ಒಂದು ಬ್ಯೂಟಿ ನೋಡಿದಾಗ ಏನಂದ್ರೆ ರಗ್ಡ್ ಟೆರೇನ್ ಇದೆ, ಅದಾದ್ಮೇಲೆ ಅಲ್ಲಿ ಡೆನ್ಸ್ ಫಾರೆಸ್ಟ್ ಇದೆ, ಅದಲ್ಲದೆ ಏನಂದ್ರೆ ನ್ಯಾಚುರಲ್ ಸೀನರಿ ಅಥವಾ ಬ್ಯೂಟಿಗೆ ಇಂಪಾರ್ಟೆಂಟ್ ಆಗಿ ಅದು ಫೇಮಸ್ ಇದೆ. ಮತ್ತೆ ಈ ಒಂದು ವ್ಯಾಲಿ ಏನಂದ್ರೆ ಹೈಡ್ರೋ ಪವರ್ ಪೊಟೆನ್ಶಿಯಲ್ಗೆ ಬಹಳ ಸ್ಕೋಪ್ ಇದೆ, ಮತ್ತೆ ಅಲ್ಲಿ ಟ್ರೈಬಲ್ ಕಮ್ಯುನಿಟೀಸ್ ಗಳನ್ನು ನಾವು ನೋಡ್ತೀವಿ. ಅದಲ್ಲದೆ ಲೋಹಿತ್ ವ್ಯಾಲಿ ಅನ್ನೋದು ಲೋಹಿತ್ ಡಿಸ್ಟಿಕ್ ಅಲ್ಲಿ ಬರುತ್ತೆ, ಅದು ಎಲ್ಲಿ ಅರುಣಾಚಲ್ ಪ್ರದೇಶ. ಅದು ಮತ್ತೆ ಇನ್ನೊಂದು ಏನಂದ್ರೆ ಈ ಒಂದು ಲೋಹಿತ್ ವ್ಯಾಲಿ ಇದೆ ಚೈನಾದ ಟಿಬೆಟ್ ರೀಜನ್ ಜೊತೆಗೆ ಬಾರ್ಡರ್ ಅನ್ನು ಹೊಂದಿದೆ. ನೆಕ್ಸ್ಟ್ ಬರಾಕ್ ವ್ಯಾಲಿ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ, ಇದು ಆಸಾಮ್ ಅಲ್ಲಿ ಬರುತ್ತೆ. ಅದಲ್ಲದೆ ಯಾವ್ದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಟೀ ಗ್ರೋವಿಂಗ್ ಮತ್ತೆ ಅಗ್ರಿಕಲ್ಚರ್ ಆಕ್ಟಿವಿಟಿಗೆ ಬಹಳ ಫೇಮಸ್ ಇದೆ. ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಕೂಲಿ ವ್ಯಾಲಿ ಎಂಬುದು ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ನೆನ್ಪಿಡ್ಬೇಕಾಗತ್ತೆ, ಅದು ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. ಮತ್ತೆ ಟೂರಿಸಂಗೆ ಬಹಳ ಫೇಮಸ್ ಇದೆ. ಆರ್ಚರ್ಡ್ಸ್, ವಿವಿಧ ರೀತಿಯಿಂದ ಬೆಳೆಯುವಂತ ಗಿಡಗಳನ್ನು ನಾವು ನೋಡಬಹುದು. ಹ್ಯಾಂಡಿಕ್ರಾಫ್ಟ್ಸ್ ಗೆ ಫೇಮಸ್ ಇದೆ, ಮತ್ತೆ ಅಲ್ಲಿ ಕೂಡ ಹೈಡ್ರೋ ಪವರ್ಗೆ ಪೊಟೆನ್ಶಿಯಲ್ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅದರ ಜೊತೆಗೆ ಅಲ್ಲೇನಂದ್ರೆ ಇದು ಕೂಲು ವ್ಯಾಲಿ ಇದೆಯಲ್ಲ, ಪೀರ್ ಪಂಜಾಲ್ ಮತ್ತೆ ಧೌಲಾಧರ್ ರೇಂಜ್ ಜೊತೆ ಏನಂದ್ರೆ ಒಂದು ಬಾರ್ಡರ್ ಹೊಂದಿದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದೇನಂದ್ರೆ ಹೋದ ವರ್ಷ ಬಹಳ ನ್ಯೂಸ್ ಅಲ್ಲಿ ಇರುವಂತ ಟಾಪಿಕ್ ಅಂದ್ರೆ 2025ರಲ್ಲಿ ಪ್ರಧಾನಮಂತ್ರಿಯವರು ಚೀನಾ ರೇಲ್ ಬ್ರಿಡ್ಜ್ ಅನ್ನ ಇನಾಗ್ರೇಟ್ ಮಾಡ್ತಾರೆ. ಈ ಒಂದು ಬ್ರಿಡ್ಜ್ ಯಾವ್ದಕ್ಕೆ ಫೇಮಸ್ ಅಂತಂದ್ರೆ ಇದನ್ನ ಜಗತ್ತಿನ ವರ್ಲ್ಡ್ಸ್ ಲಾರ್ಜೆಸ್ಟ್ ರೈಲ್ವೆ ಆರ್ಚ್ ಬ್ರಿಡ್ಜ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಏನಾಗಿದೆ, ಇದರ ಎತ್ತರ ನೋಡಿದಾಗ ಭೂಮಿಯಿಂದ ಸುಮಾರು 359 ಮೀಟರ್ ಎತ್ತರದಲ್ಲಿ ಇದನ್ನ ಈ ರೀತಿಯಾಗಿ ಆರ್ಚ್ ಟೈಪ್ ಆಗಿ ಅಂತಂದ್ರೆ ಒಂದು ಬ್ರಿಡ್ಜ್ ಅನ್ನ ಚೀನಾಬ್ ನದಿಯ ಮೇಲೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ನಾವು ಇದನ್ನು ನೋಡ್ತೀವಿ. ಸೊ ಹಾಗಾಗಿ ಎಲ್ಲೆಲ್ಲಿ ಏನಂದ್ರೆ ಒಂದು ಈ ರೀತಿಯಾಗಿ ರೈಲ್ ಬ್ರಿಡ್ಜಸ್ ಅಥವಾ ನದಿಯ ಮೇಲೆ ಇರುವಂತಹ ಬ್ರಿಡ್ಜಸ್ ನ ಇನಾಗ್ರೇಟ್ ಮಾಡ್ತಾರಲ್ಲ, ಅದೆಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಅಲ್ಲಿರುವಂತಹ ನದಿ ಮತ್ತೆ ಆ ಬ್ರಿಡ್ಜ್ ಬಗ್ಗೆ ಏನಾದ್ರೂ ಅದರದ ಸ್ಪೆಷಾಲಿಟಿ ಇತ್ತಂದ್ರೆ ಅದನ್ನ ನೋಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್ ನೆಕ್ಸ್ಟ್ 29th ಕ್ವಶನ್ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಏನಿದೆ, ಏನ್ ಕೊಟ್ಟಿದ್ದಾರೆ ಅಂದ್ರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪೋರ್ಟ್ಸ್ ವರ್ ಅಸೋಸಿಯೇಟೆಡ್ ವಿತ್ ಇಂಡೋ ರೋಮನ್ ಟ್ರೇಡ್ ಡ್ಯೂರಿಂಗ್ ದಿ ಅರ್ಲಿ ಸೆಂಚುರೀಸ್ ಆಫ್ ಕರೆಂಟ್ ಎರಾ ಅಥವಾ ಕ್ರಿಶ್ಚಿಯನ್ ಎರಾ ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಒಂದು ಪೋರ್ಟ್ಸ್ ಗಳ ಮೂಲಕ ಇಂಡೋ ರೋಮನ್ ಟ್ರೇಡ್ ಆಗ್ತಿತ್ತು, ಯಾವ ಒಂದು ಕಾಲದಲ್ಲಿ ಅಂದ್ರೆ ಅರ್ಲಿ ಸೆಂಚುರೀಸ್ ಆಫ್ ಕರೆಂಟ್ ಎರಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪೋರ್ಟ್ಸ್ ಗಳ ಬಗ್ಗೆ ಇಲ್ಲಿ 4 ಪೋರ್ಟ್ಸ್ ಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಮೇಲೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಬಿಲೋ ಅಂತೇಳಿ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಭಾರೂಚ್, ಅರಿಕಮೇಡು, ಮುಜರಿಸ್ ಮತ್ತೆ ತಾಮ್ಲುಕ್. ಫ್ರೆಂಡ್ಸ್ ಏನಾಗಿದೆ ಅಂದ್ರೆ ಇಂಡೋ ರೋಮನ್ ಟ್ರೇಡ್ ಐತಲ್ಲ, ಇಂಡೋ ರೋಮನ್ ಟ್ರೇಡ್ ಇಟ್ ವಾಸ್ ಫ್ಲಾರಿಶಿಂಗ್ ಅಂದ್ರೆ ಬಹಳ ಪ್ರಮುಖವಾಗಿ ನಡೀತಿತ್ತು ಒಂದು ಮ್ಯಾರಿಟೈಮ್ ರೂಟ್ ಮೂಲಕ. ಯಾವಾಗ ಫಸ್ಟ್ ಸೆಂಚುರಿ BCE ಇಂದ ಹಿಡ್ಕೊಂಡು 3rd ಸೆಂಚುರಿ ಕಾಮನ್ ಎರಾವರೆಗೆ ಪ್ರಮುಖ ಪೋರ್ಟ್ಗಳು ಬಂದಾಗ ಬಾರೋಚ್ ಆಗಿರ್ಬೋದು, ಅರಿಕಮೇಡು ಆಗಿರ್ಬೋದು ಮತ್ತೆ ಮುಜರಿಸ್ ಗಳ ಮೂಲಕ ಏನಂದ್ರೆ ಇಂಡೋ ರೋಮನ್ ಟ್ರೇಡ್ ಗಳು ಆಗ್ತಿತ್ತು. ಸೊ ನಾವು ಹಾಗೆ ನೋಡಿದ್ರೆ ಬಾರೋಚ್ ಎಲ್ಲಿ ಬರುತ್ತೆ ಫ್ರೆಂಡ್ಸ್, ಬಾರೋಚ್ ಗುಜರಾತ್ ಅಲ್ಲಿ ಬರುತ್ತೆ. ಅದು ಕೂಡ ಇಂಡೋ ರೋಮನ್ ಟ್ರೇಡಿಗೆ ಬಹಳ ಫೇಮಸ್ ಆಗಿತ್ತು. ಇಲ್ಲಿ ನಾನು ಕೊಟ್ಟಿದ್ದೇನೆ ಏನಂದ್ರೆ ಇಟ್ ವಾಸ್ ಲೊಕೇಟೆಡ್ ಆನ್ ನರ್ಮದಾ ರಿವರ್ ಇನ್ ಗುಜರಾತ್, ಇಂಪಾರ್ಟೆಂಟ್ ಪೋರ್ಟ್ ಫಾರ್ ಎಕ್ಸ್ಪೋರ್ಟ್ ಆಫ್ ಕಾಟನ್, ಜೆಮ್ಸ್, ಐವರಿ ಮತ್ತೆ ಸ್ಪೈಸಸ್. ಹಾಗಾಗಿ ಇದು ಇಂಡೋ ರೋಮನ್ ಟ್ರೇಡಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಅದಾದ್ಮೇಲೆ ಅರಿಕಮೇಡು ಅಂತ ಹೇಳಿದೆ ಅಲ್ಲ ಫ್ರೆಂಡ್ಸ್, ಅರಿಕಮೇಡು ಕೂಡ ಇದು ಏನಂದ್ರೆ ನೋಡಿದಾಗ ಇದು ತಮಿಳುನಾಡಲ್ಲಿ ನಾವು ನೋಡುವಂತಹ ಒಂದು ಪ್ರಮುಖ ಪೋರ್ಟ್ ಆಗಿತ್ತು ಆ ಕಾಲದಲ್ಲಿ. ಮತ್ತೆ ಇಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಫೋರ್ಟ್ ಫಾರ್ ಇಂಡೋ ರೋಮನ್ ಟ್ರೇಡ್ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಅದಲ್ಲದೆ ಏನಂದ್ರೆ ಇಲ್ಲಿ ಯಾವ ಒಂದು ಆಧಾರದ ಮೇಲೆ ಹೇಳ್ತೀವಿ ಅಂದ್ರೆ ಇಲ್ಲಿ ರೋಮನ್ ಕಾಯಿನ್ಸ್ ಗಳಲ್ಲಿ ಸಿಕ್ಕಿದಾವೆ, ಮತ್ತೆ ಅದರ ಆರ್ಟಿಫ್ಯಾಕ್ಟ್ಸ್ ಗಳನ್ನು ಕೂಡ ನಾವು ನೋಡ್ತೀವಿ. ಹಾಗಾಗಿ ಅರಿಕಮೇಡು ಎಂಬುದು ಕೂಡ ಸರಿಯಾದ ಆಪ್ಷನ್ ಆಗಿದೆ. ನೆಕ್ಸ್ಟ್ ನೋಡಿದಾಗ ಫ್ರೆಂಡ್ಸ್ ಮುಜೇರಿಸ್ ಅಥವಾ ಮುಚೇರಿ ಪೋರ್ಟ್ಸ್ ಅಂತ ಹೇಳಿ ಕರಿತೀವಿ. ಇದು ಕೇರಳದಲ್ಲಿ ಬರುವಂತಹ ನಿಯರ್ ಪೆರಿಯಾರ್ ನದಿಯ ಮುಖಜ ಭೂಮಿಯಲ್ಲಿ ಬರುವಂತಹ ಒಂದು ಪೋರ್ಟ್ ಆಗಿತ್ತು. ಅದಾದ್ಮೇಲೆ ಏನಂದ್ರೆ ಇದು ಚೇರಾ ಕಾಲದ ಪ್ರಮುಖ ಮೇಜರ್ ಪೋರ್ಟ್ ಆಗಿತ್ತು, ಚೇರಾ ರಾಜಮನೆತನದ ಪ್ರಮುಖ ಪೋರ್ಟ್ ಆಗಿತ್ತು. ಅದಲ್ಲದೆ ಏನೆಲ್ಲ ಎಕ್ಸ್ಪೋರ್ಟ್ ಮಾಡಿದ್ರು ರೋಮನ್ ಟೈಮ್ ಅಲ್ಲಿ ಅಂದ್ರೆ ಪೆಪ್ಪರ್ ಎಕ್ಸ್ಪೋರ್ಟ್ ಮಾಡಿತ್ತು, ಪಿಯರ್ಸ್ ಹವಳಗಳನ್ನು ಮತ್ತೆ ಐವರಿ ಮತ್ತೆ ಸ್ಪೈಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿರುವಂತಹ ಒಂದು ಉದಾಹರಣೆಗಳನ್ನು ನಾವು ನೋಡ್ತೀವಿ ಹಿಸ್ಟಾರಿಕಲ್ ರೆಕಾರ್ಡ್ ಇಂದ. ಬಟ್ ಪೋರ್ಟ್ ವಿಚ್ ವಾಸ್ ನಾಟ್ ಅಸೋಸಿಯೇಟೆಡ್ ವಿತ್ ಇಂಡೋ ರೋಮನ್ ಟ್ರೇಡ್ ಬಂದಾಗ
ತಾಮ್ಲುಕ್ ಎಂಬುವ ಪೋರ್ಟ್ ಅದು ಅಸೋಸಿಯೇಟ್ ಆಗಿಲ್ಲ, ಅಂದ್ರೆ ಇಂಡೋ ರೋಮನ್ ಟ್ರೇಡ್ಗೆ ಇವುಗಳಿಗೆ ಸಂಬಂಧ ಇಲ್ಲ ಈ ಪೋರ್ಟ್ಗೆ. ಯಾಕಂದ್ರೆ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಲೊಕೇಟ್ ಆಗಿತ್ತು. ಮತ್ತೆ ಈ ಒಂದು ತಾಮ್ಲಿಕ್ ಪೋರ್ಟ್ ಇದೆಯಲ್ಲ, ಎಸ್ಪೆಷಲಿ ಏನಂದ್ರೆ ಸೌತ್ ಈಸ್ಟ್ ಏಷ್ಯಾ ಮತ್ತೆ ಚೈನಾ ಜೊತೆ ಟ್ರೇಡ್ ಆಗ್ತಿತ್ತು ಆ ಕಾಲದಲ್ಲಿ. ಸೊ ಇಂಡೋ ರೋಮನ್ ಟ್ರೇಡಿನ ಭಾಗವಲ್ಲ. ಸೊ ಹಾಗಾಗಿ ನಮ್ಗೆ ತಾಮ್ಲುಕ್ ಒಂದೇ ಗೊತ್ತಿತ್ತು ಅಂತ ತಿಳ್ಕೊಳ್ಳಿ. ತಾಮ್ಲುಕ್ ಒಂದೇ ಆಪ್ಷನ್ ಇದನ್ನ ತೆಗೆದ್ಬಿಟ್ರೆ ನಮಗೆ ಏನಂದ್ರೆ ಆನ್ಸರ್ಗೆ ಹತ್ರ ಬರ್ಬೋದಿತ್ತು. ಸೊ ಹಾಗಾಗಿ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಆಗಿದೆ ಫ್ರೆಂಡ್ಸ್. ಸೊ ಇದರಿಂದ ನಮಗೆ ಲರ್ನಿಂಗ್ ಏನು ನೆಕ್ಸ್ಟ್ ಎಕ್ಸಾಮ್ಸ್ಗೆ ಅಂತ ಬಂದಾಗ, ಯಾವುದೇ ಒಂದು ರಾಜಮನೆತನ ಬಂದಾಗ, ರಾಜಮನೆತನ ಅಥವಾ ಕಿಂಗ್ಡಮ್ಸ್ ಗಳು ಬಂದಾಗ ಅವುಗಳ ಪೋರ್ಟ್ಸ್ ಗಳ ಮೇಲೆ ನಾವು ನಿಗಾ ಇಡಬೇಕಾಗುತ್ತೆ. ಅವು ಯಾವ ಒಂದು ಸಾಮ್ರಾಜ್ಯಗಳ ಜೊತೆಗೆ, ಯಾವ ಒಂದು ಅಕ್ಕಪಕ್ಕದ ದೇಶಗಳ ಜೊತೆಗೆ ಈ ವ್ಯಾಪಾರ ಸಂಬಂಧಗಳನ್ನು ಹೊಂದಿದವು ಅಂತೇಳಿ ನಾವು ನೆಕ್ಸ್ಟ್ ಆ ಒಂದು ದೃಷ್ಟಿಕೋನದಿಂದ ಓದ್ಕೋಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ 30th ಕ್ವಶನ್, ಈ ಕ್ಲಾಸ್ ನ ಕೊನೆಯ ಕ್ವಶನ್. ಇದು ಆ ಕಾಲದ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಕೇಳಲಾಗಿತ್ತು ಪ್ರಿಲಿಮ್ಸ್ ಅಲ್ಲಿ. ಏನಿದೆ, ಗ್ರೀಟಾ ಟರ್ನ್ಬರ್ಗ್, ಅ ಸ್ವಿಡಿಶ್ ಟೀನ್ ವರ್ಕಿಂಗ್ ಆನ್ ಅ ಮೂವ್ಮೆಂಟ್ ಅಗೇನ್ಸ್ಟ್ ಕ್ಲೈಮೇಟ್ ಚೇಂಜ್, ವಾಸ್ ಇನ್ ದ ನ್ಯೂಸ್ ಇನ್ ದ ಮಿಡ್ ಆಫ್ 2019 ಬಿಕಾಸ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರೀಸನ್ಸ್ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದ್ರೆ ಗ್ರೀಟಾ ಥರ್ನ್ಬರ್ಗ್ ಅವರು ಮಿಡ್ 2090s ಅಲ್ಲಿ ಏನಂದ್ರೆ 2090s ಅಲ್ಲಿ ನ್ಯೂಸ್ ಅಲ್ಲಿ ಇದ್ರು, ಯಾಕಂತ ಹೇಳಿ ಕೊಟ್ಟಿದ್ದಾರೆ. ಸೊ ಯಾಕಂತ ಬಂದಾಗ ಫ್ರೆಂಡ್ಸ್ ಏನಾಗಿದೆ ಅಂದ್ರೆ, ಇವರು ಆ ಒಂದು ಸಂದರ್ಭದಲ್ಲಿ ರೈಟ್ ಲೈವ್ಲಿಹುಡ್ ಅವಾರ್ಡ್ ಅನ್ನ ಪಡ್ಕೊಂಡಿದ್ರು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಆಪ್ಷನ್ 1 ಆಗಿದೆ. ಗ್ರೀಟಾ ಟರ್ನ್ಬರ್ಗ್ ಅವರಿಗೆ ಗ್ಲೋಬಲ್ ಅಟೆನ್ಷನ್ 2019ರಲ್ಲಿ ಸಿಗುತ್ತೆ. ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಇವರಿಗೆ ಬಹಳಷ್ಟು ರೆಕಗ್ನೇಷನ್ ಸಿಗ್ತಾ ಇರುತ್ತೆ. ಒಂದೇನಂದ್ರೆ ರೈಟ್ ಲೈವ್ಲಿಹುಡ್ ಅವಾರ್ಡ್ ಸಿಗುತ್ತೆ. ಅದೇ ವರ್ಷದಲ್ಲಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂಬಾಸಡರ್ ಕನ್ಸೈನ್ಸ್ ಅವಾರ್ಡ್ ಕೂಡ 2019ರಲ್ಲಿ ಇವರಿಗೆ ಸಿಗುತ್ತೆ. ಮತ್ತೆ ಗ್ರೀಟಾ ಟರ್ನ್ಬರ್ಗ್ ಅವರು ಏನಂದ್ರೆ ಅವರಿಗೆ 2019ರ ಟೈಮ್ಸ್ ಪರ್ಸನ್ಸ್ ಆಫ್ ಇಯರ್ ಅಂತ ಹೇಳಿ ಕೂಡ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಅದಲ್ಲದೆ ಗ್ರೀಟಾ ಟರ್ನ್ಬರ್ಗ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಫ್ರೈಡೆ ಫಾರ್ ಫ್ಯೂಚರ್ ಎಂಬುವ ಒಂದು ಆರ್ಗನೈಸೇಷನ್ ಮಾಡಿ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ಪ್ರತಿ ಫ್ರೈಡೆ ಏನಂದ್ರೆ ಎನ್ವಿರಾನ್ಮೆಂಟ್ ಅಥವಾ ಕ್ಲೈಮೇಟ್ ಚೇಂಜಿಗೆ ಸೀಮಿತವಾಗಿಡ್ಬೇಕಂತೇಳಿ ಅವರು ಕ್ಲೈಮೇಟ್ ಹೋರಾಟಗಾರ್ತಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸೊ ಇದರಿಂದ ನಮ್ಗೇನ್ ಕಲಿಕೆ, ಜಗತ್ತಿನಲ್ಲಿ ಏನೇ ಒಂದು ಯುನೀಕ್ ಎಕ್ಸ್ಪೆರಿಮೆಂಟ್ ಅಥವಾ ಜಗತ್ತಿನಲ್ಲಿ ಯಾವುದೇ ಒಂದು ಅವಾರ್ಡ್ಸ್ ಗಳು ಬಂದಾಗ ನಾವು ಇಂಪಾರ್ಟೆಂಟ್ ಆಗಿ ಅವಾರ್ಡ್ಸ್ ಒಂದು ಸ್ಪೆಷಲ್ ರೆಕಗ್ನೇಷನ್ ಯಾರಿಗಾದ್ರೂ ಸಿಗ್ತಾ ಇದೆ ಅಂದ್ರೆ ಆ ಪರ್ಸನಾಲಿಟಿ ಬಗ್ಗೆ ಕ್ವಶನ್ ನಮಗೆ ಕೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇವೆಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಏನ್ ಮಾಡ್ತಾ ಇದೀವಿ ಅಂದ್ರೆ ವಿರಾಟ್ 250 ಎಂಬುವ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ನಿಮ್ಗೆ ಏನಂದ್ರೆ ಎಲ್ಲಾ ಕರೆಂಟ್ ಅಫೇರ್ ಅಂದ್ರೆ ಯುಪಿಎಸ್ಸಿ ಸ್ಟ್ಯಾಂಡರ್ಡ್ ಕರೆಂಟ್ ಅಫೇರ್ ಕ್ವಶನ್ಸ್ ನ ಕೂಡ ಇದರಲ್ಲಿ ಆಡ್ ಮಾಡ್ಕೊಂಡಿರ್ತೀವಿ. ಅದರ ಜೊತೆಗೆ ಬೇಸಿಕ್ ಸಬ್ಜೆಕ್ಟ್ ಏನಿದೆ, ಬೇಸಿಕ್ ಸಬ್ಜೆಕ್ಟ್ಸ್ ನಾವು ರಿಸರ್ಚ್ ಮಾಡಿ ಅದನ್ನ ನೀಟ್ ಆಗಿ ಏನಂದ್ರೆ ಕ್ವಶನ್ ಪೇಪರ್ ನ ನಾವು ರೆಡಿ ಮಾಡಿದ್ದೇವೆ. ಸೊ ಹಾಗಾಗಿ ನೀವು ನಮ್ಮ ವಿರಾಟ್ 250 ಟೆಸ್ಟ್ ಸೀರೀಸ್ ನ ಜಾಯಿನ್ ಆಗಿ ಅದರ ಸದುಪಯೋಗ ಪಡ್ಕೊಂಡು ನಿಮ್ಮ ಡ್ರೀಮ್ ಜಾಬ್ ಅನ್ನ ಪಡ್ಕೊಳ್ಳಬಹುದು ಅಂತೇಳಿ ಹೇಳುತ್ತಾ ಇಲ್ಲಿಗೆ ನಾನು ಈ ಕ್ಲಾಸ್ ಅನ್ನ ವೈಂಡ್ ಅಪ್ ಮಾಡ್ತೇನೆ. ಮುಂದಿನ ಕ್ಲಾಸ್ 4 ಅನ್ನು ಕೂಡ ನಿಮ್ ಜೊತೆಗೆ ನಾನು ವಿಡಿಯೋ ಜೊತೆಗೆ ಬರ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಅಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಥ್ಯಾಂಕ್ ಯು.